ಆಲ್ ಕರ್ನಾಟಕ ಸ್ಟೇಟ್ Sir, sir. ಅಸೋಸಿಯೇಷನ್ ಪ್ರೆಸಿಡೆಂಟ್ Students. ಸ್ಟೂಡೆಂಟ್ಸ್ ಪ್ಲಸ್ ಇದು ಧಾರವಾಡ ಬಿಜಾಪುರ ಪ್ರೊಟೆಸ್ಟ್ ಇದು UGC ಗೆಸ್ಟ್ ಲೆಕ್ಚರರ್ನ UGC ಕ್ವಾಲಿಫೈಡ್ ಆಗೋ ತೊಗೊಬೇಕಂತ ಹೇಳ್ಬಿಟ್ಟು ನಾನೇ ಹೋರಾಟ ಮಾಡಿದ್ವಿ, ಸಾಕಷ್ಟು ಹೋರಾಟ ಮಾಡಿದ್ವಿ, ಕೋರ್ಟಲ್ಲಿ ಫೈಟ್ ಮಾಡಿದ್ವಿ. ನಾವೇ ಫೈನಲಿ ನಾವು ವಿನ್ ಆದ್ವಿ. UGC ಕ್ವಾಲಿಫೈಡ್ ಆಗಿರೋದು ಜಸ್ಟಿಸ್ ತೊಗೊಂಡ್ಬಂದ್ವಿ. ಮತ್ತು ಅದಾದಮೇಲೆ ತೊಗೊಂಡಾದ್ಮೇಲೆ ಈಗ ಅವರು MC ಸುಧಾಕರ್ ಅವ್ರ ವಿರುದ್ಧ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಯಿತು, ಅದು ನಮಗೆ ತುಂಬ ಸಪೋರ್ಟಿವ್ ಅಂದರೆ ಅವ್ರ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿದ್ರೆ ನಮ್ಮ ಪರವಾಗಿ ಗೆಸ್ಟ್ ಲೆಕ್ಚರ್ ತೊಗೊಂಡ್ರು. ಸುಮಾರು 15,000 ಜನ ತೊಗೊಂಡಾಗಿದ್ಮೇಲೆ ಸುಮಾರು ಒಂದು 3,000 ಜನ ಫೇಕ್ PhD ಇರೋರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿದ್ವಿ. ಅದರಲ್ಲಿ ವಾಲಂಟ್ರಿ ಸುಮಾರು 1,500 ಜನ ರಿಸೈನ್ ಮಾಡಿದ್ರು ಇಡೀ ರಾಜ್ಯಾದ್ಯಂತ. ಆದರೆ ಇಲ್ಲಿ ಕಲಬುರಗಿ ನಿಮ್ಮ ಲಿಮಿಟಿಗೆ ಬರೋಂಥ 6 ಜಿಲ್ಲೆಯಿಂದ ಇಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಯಾರು ರಿಸೈನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಎಷ್ಟು ಜನ ಆಗಿದ್ದಾರೆ SOP ಪ್ರಕಾರ ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಇಂತಿಂಥವ್ರ ಜನ ಫೇಕ್ PhD ಮಾಡಿಸ್ಕೊಟ್ಟಿರೋನು ಅವ್ನು ರಿಸೈನ್ ಮಾಡಿದ್ದಾನೆ, ಯಾರು ಬೇರೆ ಕೊಟ್ಟಿದ್ದಾರಲ್ಲ ಅವ್ನು ಜಾಯ್ನ್ ಆಗಿದ್ದಾರಲ್ಲ ಅವನು ರಿಸೈನ್ ಮಾಡಿಲ್ಲ ಅನ್ನೋದು ಒಂದು ಎಷ್ಟೋ ಜನಕ್ಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದಾವೆ. ಆ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ನೀವು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಮತ್ತೆ ಈಗ ಅಟಾನಮಸ್ ಬಾಡಿ ಏನಿದೆ ಕಾಲೇಜು, ಅದರಲ್ಲಿ ಪ್ರಿನ್ಸಿಪಲ್ ಮೇಡಮ್ ಅವ್ರು ತಗೊಂಡ್ರು ಸೀರಿಯಸ್ ಆಗಿ ಒಂದಷ್ಟು ಜನ ಫೇಕ್ PhD ಇರೋನು ತಗೊಂಡ್ರು, ನೀವು ಅವ್ರ ವಿರುದ್ಧ ನೀವು ಇದು ಮಾಡಿದ್ದೀರಾ ಕೇಳ್ಪಟ್ಟೆ ಅದು ಹೇಳಿದೆ ಸರ್. ಆ ಥರ ಈಗ ಮಾಹಿತಿ ಇದೆ ಸರ್, ಅದೆಲ್ಲ ರೆಕಾರ್ಡಿಂಗ್ ಇದೆ, ಎಲ್ಲ ಮಾತಾಡಿರೋಲ್ಲ ನೋಡಿ. ನಾನೇನು ಹೇಳಿದ್ದು ಒಂದು ನಿಮಿಷ ಮುಗಿಸ್ಕೊಡ್ತೀನಿ ಸರ್ ನಾನು. ಆಯ್ತು ಹೇಳಿ. ಈಗ SOP ಪ್ರಕಾರ ಈಗೇನು ಆದ್ಮೇಲೆ ಎಷ್ಟು ಜನ ರಿಲೀವ್ ಆಗಿದ್ದಾರೆ, ಎಷ್ಟು ಜನ ಫೇಕ್ PhD ಇದ್ದಾರೆ, ನೀವು ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಒಂದು ಅದ್ರ ಬಗ್ಗೆ ನಿಮ್ಮ ಹತ್ರ ಎಷ್ಟು ಡಾಟಾ ಇದೆ ಅದೊಂದು ಬೇಕು. ಈ ಒಂದು 6 ಡಿಸ್ಟ್ರಿಕ್ಟ್ ಇಂದ ಈಗ ಬೀದರಲ್ಲಂತೂ ಒಬ್ರು ರಿಲೀವ್ ಆಗಿಲ್ಲ. ಯಾಕೆಂದ್ರೆ ಫೇಕ್ PhD ಎಷ್ಟೋ ಜನ ಇದ್ದಾರೆ ಇವತ್ತು ಇದ್ರೂ ಕೂಡ ಇವತ್ತು ನೀವು ಅದ್ರ ಬಗ್ಗೆ ಏನೂ ತಗೊಂಡಿಲ್ಲ, ಕ್ರಮ ತಗೊಂಡಿಲ್ಲ. ಸೇಡಮಲ್ಲಿ 28 ಜನ ಫೇಕ್ PhD ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿ ಕೊಟ್ಟರು ಕೂಡ ನೀವು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಇವತ್ತು. ಯಾದಗಿರಿ ಕಾಲೇಜ್ ಅವ್ರಂತೂ ಬಿಡ್ರಿ, ಯಾದಗಿರಿ ಕಾಲೇಜ್ ಪ್ರಿನ್ಸಿಪಲ್ ನೀವು ಹೇಳಿ ಸರ್, ಈಗ ಏನು ಕ್ರಮ ತಗೊಂಡಿಲ್ಲ? ಕ್ರಮ ತಗೊಳ್ಳೋ ಅಧಿಕಾರ ಮೊದಲನೇ ಮಾತು ನನಗಿಲ್ಲ. ಈಗ ಇಲ್ಲ ಅಂತಂದ್ರೆ ನೀವು ಅದನ್ನ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಮಧ್ಯದಲ್ಲಿ ಮಾತಾಡಿಲ್ಲ. ನಾನು ಹೇಳಿದ್ ಕೇಳು. ಹೇಳಿ. SOP ಇರೋದು ಯಾರು? ಕಮಿಷನರ್ ಆದೇಶ. ಕಮಿಷನರ್ ಆದೇಶ ಮಾಡಿದ್ದಾರೆ ಯಾರಿಗೆ? ನಮಗಲ್ಲ, ಅದೇ ಪ್ರಿನ್ಸಿಪಾಲ್ಗಿದೆ. ನನಗೇನು ಮಾಡಿದ್ದಾರೆ, ಫಾರ್ವರ್ಡ್ ಮಾಡಂದಿದ್ರು, ಇನ್ನೊಂದು ಮಾಹಿತಿಗಾಗಿ ಹಾಕ್ಯಾರ ಅಷ್ಟೇ. ನಾನು ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ಫಾರ್ವರ್ಡ್ ಮಾಡಿ ಇವ್ರು ಬಂದು ಹೇಳಿದಾಗ ಮತ್ತೊಮ್ಮೆ ವಿಷಯ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು, ತಪ್ಪಿದಲ್ಲಿ ತಮ್ಮ ಹೆಸರನ್ನು ಕಮಿಷನರ್ಗೆ ಹೇಳಲಾಗುವುದು ಅಂತ ಇಷ್ಟು ಹೇಳೀನಿ. ಅಷ್ಟೇ ಇರೋದು ನನಗೆ. ಸರಿ, ಇಂಡಿವಿಜುವಲಿ ನೀವು ಈ ಥರ ಕ್ಯಾಂಡಿಡೇಟು ಫೇಕ್ PhD ಇದಾರೆ ಅಂತ ಹೇಳಿದ್ರು ಕೂಡ ನಿಮಗೆ ಮಾಹಿತಿ ಕೊಟ್ಟರು ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಎಷ್ಟಿದೆ ಸರ್? ನಾವು ಬರ್ತೀವಲ್ಲ, ಕಮಿಷನರ್ ಬರೀತೀವಿ ನಾವು. ಕಮಿಷನರ್ಗೆ ನೀವು ಅವರು ಅಂತಂದ್ರೆ ಫೇಕ್ PhD ಕ್ಯಾಂಡಿಡೇಟ್ಸ್ ಆಚೆ ಹೋಗ್ತಾರೆ ಸರ್. ಈಗ ಜನಕ್ಕೆ ಅಧಿಕಾರ ಎಷ್ಟದ ಅಷ್ಟೇ ಮಾಡ್ಬೇಕು. ನಾನು ಕಮಿಷನರ್ ಬರೀ ತೋರ್ಸಂತೇಳಿ ಸರ್ ನೋಡಿ, ನಾ ಹೇಳ್ತೀನಿ ಕೇಳಿ. ನೇರವಾಗಿ ಯಾರು ಕೌನ್ಸಿಲಿಂಗ್ ಮಾಡೋದು, ಮೆರಿಟ್ ಲಿಸ್ಟ್ ರೆಡಿ ಮಾಡೋದು ಯಾರು? ವೆರಿಫಿಕೇಶನ್ ಮಾಡೋದು ಯಾರು? ಕೇಳಿ ಸ್ವಲ್ಪ ಕೇಳ್ತೀವಿ ಸರ್ ನಾವು. ನೀವು ಕಾರ್ಯಭಾರದ ಅನುಮೋದನೆ ಕೊಡೋದು ಮಾತ್ರ ನಮಗೆ ಅಧಿಕಾರ ಇರೋದು. ಕಾಲೇಜ್ಗಳ ಪ್ರಿನ್ಸಿಪಾಲ್ಗಳಿಗೆ ಕಾರ್ಯಭಾರದ ಅನುಮೋದನೆ. ಈಗ ನೀವು ಇದ್ರ ಬಗ್ಗೆ ಎಷ್ಟು ಸತಿ ಮೀಟಿಂಗ್ ಮಾಡಿದ್ರು? ಪ್ರಿನ್ಸಿಪಲ್ಸ್ನೆಲ್ಲ ಕರೆಸಿ ಎಷ್ಟು ಜನ ಫೇಕ್ PhD ನೋಡಿರೋ ಅದ್ರ ಬಗ್ಗೆ ವಿಸಿ ಮಾಡಿ ಹೇಳಿದೀವಿ ಎಲ್ಲರಿಗೆ. ವಿಸಿ ಮಾಡಿ ಹೇಳಿದ್ರೆ ಅಷ್ಟೇ ಸರ್. ಈಗ ಅದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತಗೊಂಡಿಲ್ವಲ್ಲ ಸರ್? ಈಗ ಎಷ್ಟು ಫೇಕ್ PhD ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನೀವು ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಾ ಇರೋದು? ಕ್ರಮ ತಗೊಳ್ಳೋದು ಅಧಿಕಾರ ನನಗಿಲ್ಲ. ಇಲ್ಲ ಅಂದ್ರೆ ನೀವು ಕ್ರಾಸ್ ಚೆಕ್ ಮಾಡಿ. ಕ್ರಮ ಅಂತಂದ್ರೆ ಕ್ರಾಸ್ ಚೆಕ್ ಮಾಡೋದು ಇಲ್ಲ ನನಗೆ. ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಮಾಡ್ಬೇಕಂತ ನೀವು ಡೈರೆಕ್ಷನ್ ಮಾಡ್ಬೇಕಲ್ಲ ಸರ್. ಈಗ ಪ್ರಿನ್ಸಿಪಲ್ ಮಾಡಿದಾರೆ ಇಲ್ಲ ಅಂತ ನೀವು ಕ್ರಾಸ್ ಮಾಡ್ರಿ ಅಂತ ಹೇಳಿದ್ರೆ ನಾನು ಚೆಕ್ ಮಾಡಲ್ಲ. ಈಗ ಪ್ರಿನ್ಸಿಪಾಲ್ ದುಡ್ಡಿಸ್ಕೊಂಡು ಎಷ್ಟೋ ಜನರು ಕ್ರಾಸ್ ಚೆಕ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಇದಿದೆ. ಯಾರಿಗಿದೆ? ನಮಗಿಲ್ಲ, ಬಂದಿಲ್ಲ. ನೀವು ದುಡ್ಡು ನೀವು ಕೇಳಿರೋಂಥ ದುಡ್ಡು ಪ್ರಿನ್ಸಿಪಲ್ ಹೇಳ್ತಾರೆ ಏನಂತ, JD ಅವರು ದುಡ್ಡು ಹೇಳಿದಾರಪ್ಪ, ನೀವು ಒಂದು 20,000 ಕೊಡ್ರಿ, JD ಅವ್ರಿಗೆ ನಾನು ಕೊಡ್ತೀನಿ 10,000 ರೆಕಾರ್ಡ್ ಅದಾವ ಸರ್. ನೀವು ಬ್ಲಾಕ್ ಮೇಲ್ ಮಾಡ್ಲತ್ತೀರಿ ಅಂತ ಹೇಳ್ತಾರೆ. ಮಾಹಿತಿ ಕೊಡಿ, ಯಾರು ಕೊಟ್ಟರು? ಈಗ ಇದೆ ರೆಕಾರ್ಡಿಂಗ್ ಇದೆ ಸರ್. ನನಗೆ ಕೊಡಿ, ಯಾರು ದುಡ್ಡು JD ಅವ್ರು ಮಾತಾಡಿದ್ರೆ ಏನಂದ್ರೆ ನೀವು? ನಾನು ಫೋನ್ ಮಾಡಿದಾಗ ಏನಂದ್ರೆ ನೀವು? ನಾನು ಹೇಳೋದು ಕೇಳಿ, ನಾ ಹೇಳ್ತೀನಿ.
ಸರ್ ಇಲ್ಲಿ ನೋಡಿ ನಮಗೆ ಅನ್ಯಾಯ ಆಗ್ತಾ ಇದೆ. ಕಾರ್ಯಭಾರದ ಅನುಮೋದನೆ ಕೊಡೋದು ಮಾತ್ರ ಹಾ. ಆ ಬೌಂಡ್ರಿ ಬಿಟ್ಟು ನಾನು ದಾಟಲ್ಲ. ಸರ್ ಈಗ ದಾಟಕ್ ಆಗಲ್ಲ ಅಂತ ಹೇಳಿ ಕಮಿಷನರ್ ನಮಗೆ ನೋಡಿ ನಾನು ಆದೇಶ ಮಾಡಿದಾಗ ನೀವು ಒಂದ್ ವಿಚಾರ ಹೇಳ್ತೀನಿ ಕೇಳಿ ಸರ್. ನೀವು ಇದ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಳಕ್ ಆಗಲ್ಲ ಅಂತಂದ್ರೆ ನೀವು ತಗೊಳಕ್ ಆಗಲ್ಲ ಅಂತ ಒಂದು ಪತ್ರ ಬರೀರಿ, ಇಲ್ಲ ಲೆಟರ್ ನಮಗೆ ಕೊಡಿ, ಇವಾಗ ಬರೆದು ಕೊಟ್ಬಿಡಿ. ಒಂದ್ ವಿಚಾರ ಹೇಳ್ತೀನಿ ನೋಡಿ ಸರ್, ಇಲ್ಲ ಅಂದ್ರೆ ನೀವ್ ಇಲ್ಲ ಅಂತಂದ್ರೆ ಹೇಳ್ತೀನಿ ಕೇಳಿ, ನೀವು ನಮ್ ಕೈಯಲ್ಲಿ ಈ ತರ ಕೆಲಸ ಮಾಡಕ್ ಆಗಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೋದು. ಯಾಕೆಂದ್ರೆ ನಾವ್ ಹೇಳ್ತೀನಿ ಕೇಳಿ ಸರ್, ಯಾರು ಸೀರಿಯಸ್ ಆಗಿ ಕ್ರಮ ತಗೊಂತಾರೆ ಆ ತರ ಅಧಿಕಾರಿ ಇರ್ಬೇಕು ನಮಗೆ. ನೀವು ಮನವಿ ಕೊಟ್ಟು ಹೋಗ್ಬೇಕು ಅಷ್ಟೇ. ಸರ್ ಮನವಿ ಕೊಟ್ಟಾಗ ಬಂದಿಲ್ಲ ನಾವು ಇಲ್ಲಿ ಹಾ. ನಾವ್ ಹೇಳ್ತಾ ಇದೀವಿ, ಇಲ್ಲಿ ಕಾನೂನು ವೈಲೇಟ್ ಆಗ್ತಾ ಇದೆ, ನೀವು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನ ನೀವು UGC ಕ್ವಾಲಿಫೈಡ್ ಆಗಿರೋಂತ ತಗೊಬೇಕು. ನೀವು ಫೇಕ್ PhD ತಗೊಂಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಇವತ್ತು ಸಫರ್ ಆಗ್ತಿದ್ದಾರೆ, ಇವತ್ತು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ, ಕನ್ನಡ ಒಂದ್ ಪೇಜ್ ಓದಕ್ ಬರ್ತಾ ಇಲ್ಲ, ಇವರು ಓದಕ್ ಬರ್ದೇ ಇದ್ದ ಮತ್ತೆ ಎಕ್ಸಾಮ್ ಹೆಂಗ್ ಬರ್ದು ಪಾಸ್ ಆಗ್ತಾರೆ. ಇಲ್ಲಿ ಫುಲ್ ಹಿಂದುಳಿದ ಭಾಗ ಇದು ಕರ್ನಾಟಕದಲ್ಲಿ. ನೀವು ಇಂಥವ್ರನ್ನ ಕ್ವಾಲಿಟಿ ಎಜುಕೇಶನ್ ಎಲ್ಲಿ ಸಿಗುತ್ತೆ, ನಮ್ ರಾಜ್ಯ ಎಲ್ಲಿ ಬೆಳವಣಿಗೆ ಆಗುತ್ತೆ. ಏನೇನ್ ಪತ್ರ ಬಂದಿರಿ ಎಲ್ಲ ನಾವು ಕಮಿಷನರ್ ಹಾಕಿವಿ. ಸರ್ ಪತ್ರ ಬರೆಯೋದು, ಅವ್ರು ನಿಮಗೆ ಪತ್ರ ಬರೆಯೋದು, ನೀವು ಅವ್ರಿಗೆ ಪತ್ರ ಬರೆಯೋದ್ರಲ್ಲಿ ನಿಮಗೆ ಅಧಿಕಾರ ಇರೋದು ಅಷ್ಟೇ ಅಂತ ಹೇಳ್ಬಿಟ್ಟು ನೀವು ಪತ್ರ ಬರೀರಿ. ಅದೇ ಬರ್ತೀವಿ. ಏನಂತ ಬರ್ತಿದ್ರೆ ತೋರಿಸಿ ಕೊಡಿ. ನಿಮ್ಗೆ ನೀವು ಏನ್ ಕೊಟ್ಟಿದ್ದನ್ನ ನಾವು ಕ್ರಮ ಈ ತರ ಮನವಿ ಪ್ರಿನ್ಸಿಪಾಲ್ಗೆ ಡೈರೆಕ್ಷನ್ ಕೊಟ್ಟಿವಿ. ಕಮಿಷನರ್ ಏನ್ ಹೇಳ್ತಾರೆ, ಅಲ್ಲಿ ಪ್ರಾಥಮಿಕವಾಗಿ ಪ್ರಿನ್ಸಿಪಾಲ್ ಕೊಡ್ಬೇಕು, ಆಮೇಲೆ ಎಲ್ಲಿದೆ ಅವ್ರಿಗೆ ಕಮಿಷನರ್ ಅಂತಾರಿ, JDO ಕೊಡ್ರಿ, ಆಮೇಲೆ ನಮ್ಮಲ್ಲಿ ಬರ್ರಿ ಅಂತ ಹೇಳ್ತಾರೆ. ಮೆಮೊರಾಂಡಮ್ ಕೊಡು ಅಂತಾರೆ, ಮತ್ತೆ ಮೆಮೊರಾಂಡಮ್ ಕೊಡಬೇಕು. ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತಂದ್ರೆ ನೀವ್ ಯಾಕೆ ತಗೊಳಕ್ ಬರ್ತಾ ಇಲ್ಲ? ಈಗ ನಿಮ್ ಮೇಲಧಿಕಾರಿಗಳೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸೀರಿಯಸ್ ಆದ ಬಳಕೆ ಈಗ ಮಿನಿಸ್ಟರ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಆಯುಕ್ತರ ಕೈಯಲ್ಲಿ. ಸರ್ ಈಗ ಮಿನಿಸ್ಟರ್ ಸೀರಿಯಸ್ ಆಗಿ ತಗೊಂತೀನಿ ಅಂತ ಹೇಳ್ತಿದ್ದಾರೆ. ಇದು ನೀವು ಗ್ರಾಸ್ ರೂಟ್ ಲೆವೆಲ್ ಚೆಕ್ ಮಾಡ್ಬೇಕಾದ್ರೆ ನೀವು ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳೋ. ಈಗ ಮಿನಿಸ್ಟರ್ ಬಂದು ಚೆಕ್ ಮಾಡಕ್ಕಾಗಲ್ಲ, ಇಲ್ಲ ಆಯುಕ್ತರು ಬಂದು ಚೆಕ್ ಮಾಡಕ್ಕಾಗಲ್ಲ. ನೀವು ಇಲ್ಲಿ ಗ್ರಾಸ್ ರೂಟ್ ಲೆವೆಲ್ ಗೆ ಪ್ರಿನ್ಸಿಪಲ್ಸ್ ನೆಲ್ಲ ಕರೆಸಿ ಒಂದ್ ಕಡೆ ನಿಂತ್ಕೊಂಡು ನೀವೇನ್ ಚೆಕ್ ಮಾಡಿದ್ರೆ, ಯಾವ ಡಾಕ್ಯುಮೆಂಟ್ಸ್ ಇದೆ ನನಗೂ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ನಮಗೆ ನಿಮ್ಗೆ ಯಾಕಿಲ್ಲ ಅಧಿಕಾರ ಇದೆ? ಪ್ರಿನ್ಸಿಪಾಲ್ ಅಧಿಕಾರ ಇದೆ ಅಂತಂದ್ರೆ ನಿಮ್ಗೆ ಯಾಕೆ ಅಧಿಕಾರ ಇಲ್ಲ? ಪ್ರಿನ್ಸಿಪಾಲ್ ಡೈರೆಕ್ಷನ್ ಇದೆ. ಜಂಟಿ ನಿರ್ದೇಶಕರು ಅಂತಂದ್ರೆ ಸರ್ ಒಂದ್ ವಿಚಾರ ಹೇಳ್ತೀನಿ ಕೇಳಿ, ಕೆಲಸ ಮಾಡಕ್ ಹಿತಾಸಕ್ತಿ ಇಲ್ಲ ಅಂತ ಹೇಳ್ಬಿಡಿ, ಒಪ್ಕೊಂತೀನಿ. ನಿಮ್ಗೆ ಅದ್ರಲ್ಲಿ ಆದೇಶ ಬೇಕು ಅಂತಂದ್ರೆ ಆದೇಶ ತಗೊಳ್ಳಿ. ಏನು ಮಾಡಲ್ಲ ನಾವು, ಇಲ್ಲ ಏನ ಏನು ಕೊಡಲ್ಲ. ಅಲ್ಲ ಏನು ಕೊಡಲ್ಲ ಅಂತ ಏನೋ ಕಮಿಷನರ್ ಕೈಯಲ್ಲಿ ಕೆಲಸ ಮಾಡೋದು ನಾವು. ಪ್ರಿನ್ಸಿಪಲ್ ಇದು ಮೀಟಿಂಗ್ ಕರೀರಿ, ಏನೇನ್ ಮಾಡಿದ್ರ ಅಂತ ಹೇಳಿ. VCL ಮಾಡೋದ್ರಲ್ಲಿ ಏನೇನ್ ಮಾಡಿದಾರೆ, ಎಷ್ಟು ಜನಕ್ಕೆ ಅವರು ವಾಲಂಟಿಯರ್ ರಿಸೈನ್ ಮಾಡಿದ್ದಾರೆ, ಅದೆಲ್ಲ ನಮಗಲ್ಲ ಕೆಲಸ. ನಿಮ್ದೆಲ್ಲ ಪ್ರಿನ್ಸಿಪಲ್ 80 ಕಾಲೇಜ್ ಪ್ರಿನ್ಸಿಪಲ್ ಕರೀತಾರೆ. ನೀವು ಕೇಳಬೇಕು, ನಿಮ್ ಕೆಲಸನೇ ಅದಲ್ವಾ? ಮತ್ತೆ ಈಗ ವಾಲಂಟಿಯರ್ PhD ಕ್ಯಾಂಡಿಡೇಟ್ಸ್ ಕೊಟ್ಟಿನಿ ಒಂದ್ಸತಿ ಅದು ಮುಗ್ದೀತು ಅಷ್ಟೇ. ನೀವು ಬೇರೆ ಏನು ಮಾಡಕ್ಕಾಗಲ್ಲ ನೋಡ್ರಿ, ಬೇರೆ ಏನು ಮಾಡಲ್ಲ. ಸರ್ ರಾಜೀನಾಮೆ ಕೊಟ್ಬಿಡ್ರಿ. ಈ ಒಂದ್ ನಿಮಿಷ ರಾಜೀನಾಮೆ ನೀವು ಸೀರಿಯಸ್ ಆಗಿ ತಗೊಂತ ಇಲ್ಲ ಅಂತಂದ್ರೆ ನಿಮ್ ಪಾತ್ರ ಏನಿದೆ ನೋಡ್ರಿ. ಇದಕ್ಕಿಂತ ಹೆಚ್ಚಿಗೆ ಮಾಡೋದು ಬೇಕಾಗಿಲ್ಲ, ನನಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಬರಲ್ಲ. ಮಾಡ್ಬೇಕು. ಕಮಿಷನರ್ ಕಂಪ್ಲೇಂಟ್ ಬರೀ ಸರ್, ಇಂತ ಕಲ್ಯಾಣ ಸರ್ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೋಸ್ಟ್ ವಾಂಟೆಡ್ ಕಾಲೇಜ್ ಆಗ್ಬಿಡ್ತೀನಿ ಯಾದಗಿರಿ. ಸರ್ ಒಂದು ದಿನ ಫೋನ್ ಸರ್, ಯಾದಗಿರಿ, ಸೇಡಂ, ಅಫ್ಜಲ್ಪುರ, ಕೊಪ್ಪಳ, ನಮ್ಮ ವುಮೆನ್ಸ್ ಕಾಲೇಜು, ಮತ್ತೆ ಇದು ಯಾವ್ದು ಶಾಪುರ್ ಕಾಲೇಜು, ಸುರ್ಪುರ್ ಕಾಲೇಜು. ಸರ್ ಎಷ್ಟು ಡಾಮಿನೇಟ್ ಆಗ್ತಿದೆ ಗೊತ್ತಾ? ಆ ಕೌಜಲಿಗೆ ಸರ್ ರೆಕಾರ್ಡ್ ಮುಂದಿಟ್ಟು ನೀವು ತೋರಿಸಿದೆ, ಏನ್ ಆಕ್ಷನ್ ತಗೊಂಡ್ರಿ ನೀವು ಕೌಜಲಿ ಸರ್ಗೆ? ನೀವು 6 ತಿಂಗಳೈತೆ ನಮ್ ಧಮಕಿ ಆಗ್ತಾನ ಸರ್. 47 ಫೇಕ್ ಇದಾವೆ ಯಾದಗಿರಿ ಕಾಲೇಜ್ ವುಮೆನ್ಸ್. ಅದರಲ್ಲಿ ಮೊನ್ನೆ ವುಮೆನ್ಸ್ ಕಾಲೇಜಲ್ಲಿ 25 ಫೇಕ್ ಬಂದ್ರೆ, 11 ಫೇಕ್ ಚೌಧರಿ ಚರಣ್ ಸಿಂಗ್ ಬಂದ್ರೆ ನೀವ್ಯಾಕೆ ಆಕ್ಷನ್ ತಗೊಂಡಿಲ್ಲ? ಇವತ್ತು ಪ್ರಾಂಶುಪಾಲರು ಊಟನ ನುಂಗಕ್ ಆಗ್ತಿಲ್ಲ, ಒಳಕ್ ಆಗ್ತಿಲ್ಲ, ಅಷ್ಟು ಒದ್ದಾಡ್ತಿದ್ದಾರೆ. ಒಬ್ರು JD ಆಫೀಸರ್ ನಿಂತ್ಕೊಂಡು ಒಬ್ಬ ಪ್ರಾಂಶುಪಾಲರನ್ನ ಒತ್ತಡ ತರ್ತಿದ್ದೀರಿ ನೀವು. ಅಲ್ಲಿ ರಿಲೀವ್ ಆಗ್ತಾ ಇಲ್ಲ. ಯಾರಿಗೆ? ಪ್ರಾಂಶುಪಾಲರಿಗೆ. ಯಾವ ಪ್ರಿನ್ಸಿಪಾಲ್ರಿಗೆ? ವುಮೆನ್ಸ್ ಕಾಲೇಜ್ ಇಲ್ಲೇ ನಮ್ಮ ಕಲಬುರಗಿದು. ಎಲ್ಲಿ ಸರ್ ರಿಲೀವ್ ಎಲ್ಲಿ ಮಾಡ್ತೀರಿ ನೀವು? ರಿಲೀವ್ ಎಲ್ಲಿ ಮಾಡ್ತೀರಿ ನೀವು?
ಹೇಳ್ರಿ ಜೆಡಿ ಅವ್ರ ಕಡೆ ಆರ್ಡರ್ ಬರ್ಲಿ ಅಂತ ನಾನು ಹೇಳಿದ್ದು SOP ಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಹೇಳ್ತಾರೆ. ಸರ್ ಯಾವ್ದು ಆಗಿಲ್ಲ ರೀ. ನೋಡಿ, ಸರ್, ಒಂದು ಒಂದು ಕ್ಷೇತ್ರ ಕ್ಷೇತ್ರ ನೀವು ಎಲ್ಲರೂ ನೀವು ಇಲ್ಲೇ ಒಂದು ಒಂದು ನಿಮಿಷ. ಚೌರಿ ನೀವು ಈ ರೀತಿ ಆನ್ಸರ್ ಮಾಡೋದಲ್ಲ ಸರ್. ನೋಡಿ ನಾನು ಹೇಳ್ತಾ ಇರೋ ಇದ್ದೀನಿ ಒಂದು ನಿಮಿಷ. ಆಕ್ಷೇಪಣೆ ಇದ್ದಾಗ ಸರ್, ಯಾರ್ದಾದ್ರೂ ಗೆಸ್ಟ್ ಈಗ ಫ್ಯಾಕಲ್ಟಿ ನೋಡಿ ಆಕ್ಷೇಪಣೆ ಸರ್, ಇದ್ದಾಗ ವಿಚಾರ ಅದನ್ನ ಇಲ್ಲಿ ಎಲ್ಲರೂ ಕಮಿಷನರ್ ಆಫೀಸ್ ಕಳಿಸಿ ಇಲ್ಲಿ ಅಂತ ಹೇಳಿದ್ದು. ಒಂದು ವಿಚಾರ ಹೇಳ್ತೀನಿ ಕೇಳಿ ಸರ್. ಯಾವ ಪ್ರಿನ್ಸಿಪಲ್ ಗೆ ಇಲ್ಲಿ ಹೇಳಿದ್ರಿ? ಒಂದ್ ನಿಮಿಷ. ಇವರೆಲ್ಲ ಯಾರಾದ್ರೂ ಲೆಟರ್ ತಗೊಂಡ್ಬಂದು ಕೊಟ್ರೆ ಅದನ್ನ ನೀವು ಅವ್ರೇನ್ ಮಾಡೋ ಕೆಲಸ ಇಲ್ದಿರ ಲೆಟರ್ ತಗೊಂಡು ಕೊಡಲ್ಲ ಸರ್ ನಿಮಗೆ. ಒಂದ್ ನಿಮಿಷ. ಅವರಿಗೆ ಎಲ್ಲ ಮಾಹಿತಿ ಇದ್ದು ಲೆಟರ್ ತಗೊಂಡು ಕೊಡ್ತಾರೆ. ನೀವು ಅದನ್ನ ಸೀರಿಯಸ್ ಆಗಿ ಕ್ರಮ ತಗೊಬೇಕು. ಈಗ ಇಲ್ಲಿವರೆಗೂ ನೀವು ತಗೊಂಡಿಲ್ಲ ಅಂದ್ರೂ ನಾನು ಅಟ್ಲೀಸ್ಟ್ ಒಂದ್ ವಾರ ಟೈಮ್ ಕೊಡಿ, ಅದ್ರ ಬಗ್ಗೆ ಕ್ರಮ ತಗೊಂತೀನಿ. ನಾವೇನಾದ್ರೂ ಅದ್ರ ಬಗ್ಗೆ ಅದೆಲ್ಲ serious ಹೇಳಿದ್ದೀನಿ. action ಇಲ್ಲ, ಇಲ್ಲ. ಅದೆಲ್ಲ ಹೇಳಿದ್ದೀನಿ. ಅದನ್ನ ನೀವ್ ಹೇಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ನೀವ್ ಹಂಗೆ ಹೇಳ್ತಿದ್ರ ಇಲ್ಲ ನನ್ಗೆ ಏನ್ ಬೇಕಾದ್ರೂ ಮಾಡಿ ನೀವು ನಾವು ಈಗ ಮಾಡಲ್ಲ ನೋಡಿ, ಇದನ್ನ ಅಂತಂದ್ರೆ ಶಾಪುರದಾಗ ಎಷ್ಟು ರಿಲೀವ್ ಆಗಿದೆ ನಾನು ಡೈರೆಕ್ಷನ್ ಪ್ರಕಾರ ಆಗಿದೆ. ನೀವು ಸರ್, ಇಬ್ಬರೇ ಆಗಿಲ್ಲ, ಆಗಿರ್ತಾರೆ, ಇಬ್ಬರೇ ಆಗಿರ್ತಾರೆ. ಆಗಿಲ್ಲ, ಮತ್ತೆ ಇಬ್ಬರೇ ಆಗಿರ್ತಾರೆ. ಮತ್ತೆ ಕೋಪ- ಎಲ್ಲಾನು ಆಗಿಲ್ಲ, ಆಗಿಲ್ಲ. ಸುಳ್ಳು ಹೇಳ್ತೀರಾ ನೀವು? ನೋಡಿ ಸರ್, ಇಬ್ಬರೇ ಆಗಿರ್ತಾರೆ. ಇಬ್ಬರೇ ಆಗಿರ್ತಾರೆ. ವಿಷಯ ಇದೆ ಸರ್. ಕೊಡಿ ಸರ್, ಹೆಚ್ಚು ಎಷ್ಟು ರಿಲೀವ್ ಆಗಿದೆ ಅಂತ ತೋರಿಸ್ತೀನಿ. ಹಾ, ತರ್ತಾನೆ ಸರ್. ಲಿಸ್ಟೇ ಹಾಕಿ ನೋಡಿ ಸರ್, ಈಗ ನಿಮಗೆ ಇಲ್ಲಿ ಬಂದು ಜಗಳ ಮಾಡಕ್ ಬಂದಿಲ್ಲ. Correct ಓಕೆನಾ? ಇದೆ ಸರ್. ಇಲ್ಲಿ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು. ಓಕೆನಾ? ನೀವೇ ಮಾಡ್ಕೊಂಡು ಅವರಿಗೆ ಅದು ರಿಲೀವ್ ಆಗಿದ್ದು ಲಿಸ್ಟ್ ತಗೊಂಬಂತ ಎಷ್ಟು ಲೆಕ್ಚರ್ ಇಬ್ಬರೇ ಸರ್ ನಿಮ್ಮ ಮುಖಾಂತರ ಇಬ್ಬರೇ ಆಗಿದ್ದಾರೆ. ಕರ್ನಾಟಕದಾಗ ಹಾಗೆ ಸರ್, ಡಿಸೈನ್ ಶಾಪುರ ಮಾಡಿ ಹೋಗಿದ್ದಾರೆ. ಶಾಪುರ ಕಾಲೇಜ್ ಸರ್ ಶಾಪುರ್ ಕಾಲೇಜ್ ನಾ ಹೇಳಿದೀನಿ, ನಾವು ಎಷ್ಟು ಹೇಳಿದ್ವಿ ಅಷ್ಟು ರಿಲೀವ್ ಆಗಿದೆ. ಅಲ್ಲ ನಾವ್ ಹೇಳಿದ ಮೇಲೆ ಹೇಳಿರಿ ಇಬ್ಬರೇ ಸರ್, ನೀವೇನು ಮಾಡಿಸಿದ್ರಿ ಶಾಪುರ ಅಷ್ಟೇ ಅಲ್ಲ ಸರ್, ಎಲ್ಲ ನೀವೇನ್ ಕಡೆ ಮಾಡಿ ಸರ್? ನೋಡಿ, ನಾವು ಆಯುಕ್ತರ ಡೈರೆಕ್ಷನ್ ಬರುತ್ತೆ, ನಾವು ಏನು ಮಾಡಕ್ ಬರಲ್ಲ. ಸರ್. ಆಯುಕ್ತರ ಡೈರೆಕ್ಷನ್ ಇದು ಬಂತ SOP ಮಾಡಿ ರಿಲೀವ್ ಮಾಡಂತ ಹೇಳಿ. ನೋಡಿ ಈಗ ನಮ್ಗೆ ಏನ್ ಪವರ್ ಇಲ್ಲ ಅಂತ ಸಿದ್ಧಾಂತಪೂರ್ಣ ಸರ್. ನಮ್ಗೆ ಏನ್ ಪವರ್ ಇಲ್ಲ ಸರ್. ಸರ್ ನೀವು ಯಾರ ಅಂಟದಲ್ಲಿ ಕೆಲಸ ಮಾಡ್ತೀರಿ ಫಸ್ಟ್ ನಾವು ಯಾರು ಕಮಿಷನರ್ ಅಂಡರ್ ಕೆಲಸ ಮಾಡ್ತಾರೆ? ಕಮಿಷನರ್ ಏನಂತ ನಿಮ್ ಗೈಡೆನ್ಸ್ ಸರ್? ಏನ್ ಗೈಡೆನ್ಸ್ ಅದ ಅಂದ್ರೆ ಇದು ಪ್ರಿನ್ಸಿಪಾಲ್ ಅದು ಬಿಡ್ರಿ ಬೆಂಕಿ ಹಚ್ಚಿರೋದನ್ನ ನಾನ್ ಹೇಳ್ತಾರ ಅದು ಅಷ್ಟು ಹೋಗ್ತಾರ. ಈ ಕಮಿಷನರ್ ಅಂತದ ನೀವು ಕೆಲಸ ಮಾಡೋದು ಗೆಸ್ಟ್ ಲೆಕ್ಚರ್ ಸರ್ ಗೆಸ್ಟ್ ನಿಮ್ಮ ಹೆಸರ ಎಣ್ಣೆ ಕುಡಿತೀನಿ ಇವತ್ತಿನ ರಿಕಾರ್ಡ್ ಹೋಗ್ತಾರ ಎಷ್ಟು ಜನ ಫೋನ್ ಹುಡುಗರು ನೀನೇ ಫಸ್ಟ್ ಆರೋಪ ಮಾಡ್ತೀಯ ರಿಕಾರ್ಡ್ ಮಾಡು ರೆಕಾರ್ಡ್ ಮಾಡಿ. ಹೌದು ಸರ್. ನೀವು ಹೊಡಿತಾರ ಮತ್ತೆ ಹೊರಗೋದ್ರ ಶಾಪುರ ಕಾಲೇಜ್ ಏನಾಗಿಲ್ಲ, ಏನು ನೀವು ಕೊಡ್ತಾರ ಇಲ್ಲ. ತೋರ್ಸ ರಿಕಾರ್ಡ್ ಆ ಸುರ್ಪುರ ಕಾಲೇಜ್ ಸರ್, ಆ ಸುರ್ಪುರ ಮತ್ತೆ ಕಾಲೇಜ್ ಏನ್ ನೋವಾಗಲ್ಲ ಸರ್ ನನಗ ರಿಕ್ವೆಸ್ಟ್ ಮಾಡಿ ಎಷ್ಟು ಗೌರವ ಏನ್ ಆಕ್ಷನ್ ತಗೊಂಡ್ರಿ ಸರ್ ಲೆಟರ್ ಓದಿ ನಿಮಗೆ ಕೊಟ್ಟು ಏನ್ರಿ ಸರ್ ಏನ್ ಮಾಡಬೇಕಂದ್ರೆ ಹೊಡಿತೀರಾ ನೀವು ಸಹಾಯ ಕಡಿದ್ವಿ ನೋಡ ನನ್ನ ನೆಟ್ಟ ಮಕ್ಕಳಿಗೆ ಹೌದು ಸರ್, ಎಷ್ಟು ಫೈಲ್ ಏನ್ ಮಾಡ್ತೀರಿ ನೀವು ಮಾಡ್ತೀರಿ ನೀವು ಏನ್ ಕೊಡಬಾರ್ದು ನೀವು ಬರ್ದು ಕೊಡ ನೀವು ಕೆಲಸ ಮಾಡಾರ ಏನ್ ಮಾಡ್ಬೇಕು ಹೇಳ್ರಿ. ಅಲ್ಲ ನಿಮಗೆ ನಾವು ರಿಕಾರ್ಡ್ ನೋಡಿ ಸರ್, ಸೀರಿಯಸ್ ಆಗಿ ಅವ್ರು ಲೆಟರ್ ಬರೀ ಒಂದು ಶಾಪುರ್ ಕಾಲೇಜ್ ಅಷ್ಟೇ ಅಲ್ಲ ಸರ್. ಶಾಪುರ ಕಾಲೇಜ್ ಅಲ್ಲ ಹೇಳ್ತೀವಿ ನೋಡ್ರಿ, ಸಿಂಧನೂರು ಕಾಲೇಜು ಕೊಪ್ಪಳ ವುಮೆನ್ಸ್ ಪ್ರಾಂಶುಪಾಲರು ಎಷ್ಟು ಆಟ ಆಡ್ತಿದಾರೆ ಗೊತ್ತಾ ಸರ್. ಆಮೇಲೆ ಎಲ್ಲ ಮಾಡ್ತಾರೆ. ಯಾದಗಿರಿ ಸರ್, ಯಾದಗಿರಿ ಕೊಪ್ಪಳ ಕಾಲೇಜ್ ವುಮೆನ್ಸ್ ಕಾಲೇಜ್ ಪ್ರಿನ್ಸಿಪಲ್ ಫೋನ್ ಮಾಡಿ ಸರ್, ಅಲ್ಲಿ ಎಷ್ಟು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ನೋಡ್ರಿ ಸರ್. ನೀವು ಮಾಡಿ ಹಾಕಿರ್ತೀರಿ ಇನ್ನ ಏನ್ ಬೇಕು ಹೇಳಿದ್ರಿಗೆ ಇದು ಇಷ್ಟು ಜನ ರಿಸೈನ್ ಮಾಡಿದ್ದಾರೆ. ಸರ್ ರಿಕಾರ್ಡ್ ಮಾಡ್ರಿ. ಇವತ್ತು ನನಗೆ ಏನಾನ ಆಯ್ತು ಅಂದ್ರೆ ಫಸ್ಟ್ ಆರೋಪ ಇವ್ರೆ ನೋಡ್ರಿ. ನನ್ನ ಜೀವ ಬೆದರಿಕೆ ಅದ. ಹೌದು. ರಿಕಾರ್ಡ್ ಮಾಡ್ರಿ. ರೆಕಾರ್ಡ್ ಮಾಡ್ರಿ ಸರ್. ಅದೇನಾದ್ರು ಇವಾಗ ಕಂಪ್ಲೇಂಟ್ ಎಷ್ಟು ಬ್ಯಾಕ್ ಕೊಟ್ಟೆ ಹೋಗ್ತೀವಿ ಸರ್. ನಾ ಬಿಡಲ್ಲ ಅಷ್ಟು ರಿಕಾರ್ಡ್ ಆಗಿಲ್ಲ ನಾ ಏನ್ ಮಾಡೀನಿ ಸರ್. ಸೀನಿಯರ್ ಸರ್ ರಿಕಾರ್ಡ್ ನೋಡ್ರಿ. ನಾ ಏನ್ ಈಗ ಮಾಡೀನಿ ಏನೋ ಧಮಕಿ ಆಗ್ತಾರೆ ನಮಗ. ಒಬ್ಬ ಜೊತೆ ಟಿಕೆಟ್ ಐತೆ ಅಷ್ಟು ಕನಿಷ್ಠ ನಿಮಗೆ ನಾನು ಎಷ್ಟು ಬೇಕಾದ್ರೆ ಮಾಡ್ತಿಕ್ಕಂಡ್ರಿ ಸರ್ ಏನ್ ಮಾಡ್ಕೊಂಡು ಎಲ್ಲ ಕೆಲಸ ರಿಲೀವ್ ಮಾಡಿ ಕೆಲಸ ಮಾಡವ ಇವ ನಮ್ದು ಹಂಗ ಮಾತ್ರ ಏನ್ರಿ ನೀವ್ ಯಾಕೆ ಕೆಲಸ ಮಾಡ್ತಾರೆ? ನಾವು ಕಮಿಷನರ್ ಏನ್ ಮಾಡ್ರಿ ಕಂಪ್ಲೇಂಟ್ ಎಸಾವ ಏನ್ ಮಾಡ್ರಿ ನಮ್ಲಿಂದ ಆಗಿವ ಊರ ಹೊಲಕಟ್ಟ ಟೂರ್ ತಗೊಂಡಾದ್ರು ಪರ್ಮಿಷನ್ ಅದ ಏನಾಯ್ತ ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಗಮನಕ್ಕದ ನಿನ್ಗ ನಾಚಿಗಡೆ ಹೋಗ್ ನಿನ್ಗ ಕಂಪ್ಲೇಂಟ್ ಎಸದ ನಾನು ನೋಡ್ರಿ ಏನು ವೈಯಕ್ತಿಕ ಎಷ್ಟು ಕಂಪ್ಲೇಂಟ್ ಆದ್ರು ನಾನು ಎಷ್ಟು ಕೋಪ ಬಂದಿರ್ಬೇಕು ನೋವಾಗ್ತದೆ ನನಗ
ತಗೊಳ್ಳಿ ಇದನ್ನ. ಸೀರಿಯಸ್ ತೊಗೊಳ್ರಿ. ಈಗ ಯಾಕೆ serious ಸರ್, ತಗೊಂಡಿಲ್ಲ ನೀವು ಅಂತ? ಹೋಗ್ಯಾರ್ರಿ. ಈಗ ಯಾಕೆ serious serious ತಗೊಂಡಿಲ್ಲ? ಹೋಗಿ ಸರ್. ಒಂದು ಸೆಕೆಂಡ್ ತಡ್ರಿ. ಯಾಕೆ serious ಆಗಿದ್ದೀರಿ ನೀವು? ಸರ್ ನೀವು ಕೂತು ಸಿಕ್ಕಾಪಟ್ಟೆ ದುಡ್ಡು ಎಣಿಸ್ತೀರಿ, ಲಕ್ಷ ಗಟ್ಟಲೆ ಪಾಪ ಏನ್ ಮಾಡ್ಬೇಕು ಅವ್ರು? ಏನ್ ಮಾಡ್ಬೇಕು ಸರ್? ಆಟ ಬಿಟ್ಕೊಳ್ಳಿ. ಏನ್ ಅರ್ಥ ಕನಿಷ್ಠ ನೀವು? ಎಷ್ಟು ಬೇಕಾಗೈತೆ ನೀನು? ನಾನು ಚಾಲೆಂಜ್ ನೀವು ಲಕ್ಷ ಎಣಿಸೋದು ಯಾರು ಕಷ್ಟಪಟ್ಟು ಲೈಕ್ ಮಾಡ್ತಾರೆ ಗೌರ್ಮೆಂಟ್ದವರು. ಬರೀ ಗೌರ್ಮೆಂಟ್ ಅದು ನಿಮ್ ಕೊಟ್ಟೆ, ಅವ್ರು ನೀವು ಆಯ್ತು ಆರ್ಡರ್ನ ಆದೇಶ ಮಾಡಿದ್ರಿ ನಿಮ್ಮ. ಸರ್, ನಮ್ ಕೈಯಾಗ ಏನಿಲ್ಲ ಅಂದ್ರೆ ಏನ್ ರೀ ಸರ್ ನಿಮ್ ಹುದ್ದೆ? ದುಡ್ಡು ಬೇಕಾದ್ರೆ ಬಿಲ್ ಬರ್ತಾರೆ ಯಾರು? ಪ್ರಿನ್ಸಿಪಾಲ್ ಮೇಲೆ ಇದನ್ನೇ ಪಾಪ ಏನ್ ಮಾಡ್ತಾರೆ ಅವ್ರು? ಹೋರಾಟಗಾರ ಇನ್ನು DSS ಹೋರಾಟಗಾರ ನಾನು ಇವತ್ತಿನ ಸರ್ ಅನ್ಯಾಯ ಊರ್ ಆಗೈತೆ. ಲೈಕ್ ನಿಮ್ಮ ಹೆಸರು ಹೇಳಿ ಕೊಡ್ತೀನಿ. ಏನ್ ಹೇಳ್ಬೇಕ್ರಿ ನೀವು ನಾನು? ಆ? ಎಷ್ಟು ಕೇಳಿ ಮಾತಾಡಿ ಗೊತ್ತಾ? ಎಷ್ಟು ಕೇಳಿ ನಿಮ್ಮ ಹೆಸರು ಹೋಗಿ ನೀವು. ಸರ್, ಸರ್, ಒಂದ್ ನಿಮಿಷ. ಸರ್, ಕಲ್ಯಾಣ ಕರ್ನಾಟಕ. ಅಷ್ಟು ತಿಳಿಸ್ತಾ ನಿನಗೆ ಎಷ್ಟು ಸರ್, ಒಂದ್ ಬೇಕಾದ್ರೆ ನಿಮಿಷ. ಕಲ್ಯಾಣ ಏನು ಕರ್ನಾಟಕ ಯಾವ ಆಗಿಲ್ಲ ಸರ್. ನಾನು ನಿಮ್ಮಲ್ಲಿ ಕೂತಿದ್ದೀನಿ ನಾನು ಸ್ವಂತ ಬೆವರದ ನಂದು ಏ ಮತ್ತ ನನ್ನ ಎಷ್ಟು ಬೇಕಾದ್ರೆ ಅನ್ಬಾರ್ದು. ಏನ್ ಕೇಳಿ ಮಾತಾಡೋ ಒಬ್ಬ ಅಧಿಕಾರಿ ಏನ್ ಅನ್ಬೇಕು ಹೇಳ್ರಿ? ಎಷ್ಟು ಬೇಕಾದ್ರೆ ನೀನು ಒಬ್ಬ ಮಾತಾಡ್ತಾನ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಅಂತಂದ್ರೆ ನೀವು ಅದನ್ನ ಸೀರಿಯಸ್ ಇಲ್ಲ ರೀ, ನಮ್ಮ ಒಂದು ಇದರಲ್ಲಿ ಏನೇ ಇರ್ಲಿ ಸರ್, ಅದು ಯಾವುದೇ ಇರ್ಲಿ. ಸರ್, ನಿಮ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂದ್ಬಿಡ್ರಿ. ನೀವು ಎಷ್ಟು ಬೇಕು ಅಂತ ಆಗಲ್ಲ ಅಂದ್ರೆ ಆಗಲ್ಲ. ಅನ್ಬಾರ್ದ ರೀ. ನಾನು ಸರ್, ನಿಮ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಬರ್ಕೊಡ್ರಿ. ಎಷ್ಟು ಬೇಕಾದ್ರೆ ನನ್ನ ರಿವ್ಯೂ ಮಾಡೋ ಅಧಿಕಾರ ನಿಮ್ಗೆ ಬರ್ಬೋದಿಲ್ಲ ಅಂತಲ್ಲ ನೀವ್ ಎತ್ತ ಬದುಕ್ತೀವಿ. ನಾವು ಹೋರಾಟ ಮಾಡ್ತೀವಿ ಶಾಪುರ ಅಧಿಕಾರ ಅಧಿಕಾರ ತೋರ್ಸ್ರಿ ನಿಮ್ಮ ಅಧಿಕಾರ ಅಲ್ಲ ಅವ್ ಮಾಡಿ ಪ್ರಿನ್ಸಿಪಲ್ ಅನ್ನ ರಿವ್ಯೂ ನಮ್ಮ JD ಆಫೀಸಲ್ಲಿ ಕೆಲಸ ಮಾಡೋರು ಈ ತರ ಬಂದು ಈ ಸರ್ ಎಷ್ಟು ನಿಮಗೆ ಸಾಲ ಬಿದ್ದೀವಿ ಇನ್ನ ಏನ್ ಮಾಡ್ಲಿ ಸರ್, ಇನ್ನೊಂದು ಸಾಲ ಬಿದ್ದೀನಿ ನಿಮ್ಗೆ ಸರ್, ಫೋನ್ ರಿಸೀವ್ ಮಾಡಲ್ಲ. ಸರ್, ರಿಕ್ವೆಸ್ಟ್ ಮಾಡಿ ಇವ್ರು ಫೋನ್ ರಿಸೀವ್ ಮಾಡಲ್ಲ. ಮತ್ತೆ? ಅಲ್ಲಿಂದ ಇಲ್ಲಿ ತರ ಸಾಯ್ತಾರ ಬರ್ಬೇಕು. ಫೋನ್ ರಿಸೀವ್ ರಿಸೀವ್ ಮಾಡಲ್ಲ. ಮಾಡಲ್ಲ. ಸರ್, ರಿಸೀವ್ ಏನ್ ಕೇಳ್ತಾರೆ? ಬರೀ ಯಾವ ಮೀಟಿಂಗ್ ನಲ್ಲಿ ಡಿಪಾರ್ಟ್ಮೆಂಟ್ ಇದ್ದೀರಿ, ಮೀಟಿಂಗ್ ನಲ್ಲಿ ಇದ್ದೀರಿ ಅಂತ ಹೇಳ್ತಾರೆ ಇವ್ರು. ನೋಡ್ರಿ ಫೋನ್ ರಿಸೀವ್ ಮಾಡ್ಬೇಕಂತ ದಿನ ನನ್ನ ಕೋರ್ಟ್ ಇರ್ತಾವ ಈಗ ತಾರೀಖೆ ದಿನ ನಿಮ್ ಕೈಲಿ ಆಗಲ್ಲ ಅಂದ್ರೆ ಕಮಿಷನರಿಗೆ ಕಂಪ್ಲೇಂಟ್ ಕೆಲಸ ಮಾಡಿ. ಮಾಡೋರು ಯಾರ್ಯಾರು ಆಗಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡಿ. ಆಫೀಸ್ ಮೀಟಿಂಗ್ ಇರ್ತಾವ ಸರ್, ಸಾಲ ಇರ್ಲಿ. ಸರ್ ಎಸ್ ಪತ್ರ ಹೊಂಟಿದ್ದೀವಿ ರಿಕಾರ್ಡ್ ಮಾಡ್ರಿ ನಾನು ರಿಕಾರ್ಡ್ ಮಾಡ್ರಿ ಎಸ್ ಪತ್ರ ಹೊಂಟಿದ್ದೀವಿ ಫೋನ್ ರಿಸೀವ್ ಮಾಡಿದ್ರೆ ಆಗಲ್ಲ ಅಂದ್ರೆ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿಲ್ಲ. ಬೈದವ್ರು ಇದನ್ನ ಮಾಡ್ರಿ, ಬೇಗ ತೆಗೆದ್ಬಿಡಿ ಬರೋರು. ಸರ್, ಇವ್ರ ಕೈಲಿ ಆಗಲ್ಲ ಅಂದ್ರೆ ಪೊಲೀಸರು. ಚಿತ್ರಗುಪ್ಪ ಕಾಲೇಜಿನಲ್ಲಿ ಬಿಹಾರ್ ಅಲ್ಲಿ ಸರ್, ಒಂದ್ ನಿಮಿಷ. ಸರ್, ಚಿತ್ರಗುಪ್ಪ ಕಾಲೇಜಿನಲ್ಲಿ ನೋಡ್ರಿ ನೀವು ಹೇಳ್ಬೇಕು ಸರ್, ನಮ್ಮ ಕೆಲಸ ನೋಡ್ರಿ ನೀವು ಕೊಟ್ಟಿದ್ದು ಇವ್ರೇ. ಸರ್, ಬೆಂಗಳೂರಲ್ಲಿ ನಮ್ಮ ಅಧಿಕಾರ ಅಷ್ಟೇ. ನಮ್ಮ ದುಡ್ಡು ಕೊಡ್ತಾರೆ, ನಮ್ಮ ಬ್ಯಾನ್ ನೋಡಿ ಪ್ರಿನ್ಸಿಪಾಲ್ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಹೊಡೆದ್ರೆ ಆಮೇಲೆ ಸೀರಿಯಸ್ ಆಗಿ ಕ್ರಮ ತಗೋಬೇಕು. ಏನ್ ಕ್ರಮ ತಗೊಂತೀರಿ? ರಿಸೈನ್ ಮಾಡಕ್ ಹೇಳಿ, ಕ್ರಾಸ್ ಚೆಕ್ ಮಾಡಿ. ರಿಸೈನ್ ಮಾಡಕ್ ಹೇಳ್ರಿ. ಹೇಳಿವಲ್ರಿ ಮತ್ತೆ ರಿಸೈನ್ ಮಾಡಿರಲ್ಲ ಇಷ್ಟು ಅದು ದಿನ. ಎಲ್ಲಿ ಮಾಡ್ಯಾರ? ಹಲವಾರು ಕಾಲೇಜ್ ಅವರು ಎಷ್ಟು ಮಂದಿ ಆಗ್ಯಾರ? ಇಷ್ಟು ಜನ ರಿಸೈನ್ ಸರ್ ಮಾಡ್ಯಾರ. ಒಂದ್ ಸೆಕೆಂಡ್ ಚಂದ ಕೇಳು ಒಂದು ಮಾಡೋಣ ಶಾಂತ ರೀತಿ ಕೇಳ್ರಿ ಮಾಡೋದು ಕೇಳ್ರಿ ಒಂದ್ ಸೆಕೆಂಡ್ ಕೇಳ್ರಿ ಹೇಳಿ ಸರ್. ಎಲ್ಲಾನು ಬರೀ ಜೀರೋ ಸರ್ ಕೇಳ್ರಿ ಅದನ್ನ ಸರ್, ಸೀರಿಯಸ್ಲಿ ಏ, ನಿಂದ್ರಪ್ಪ, ಕೇಳಿ. ಪ್ರಿನ್ಸಿಪಾಲ್ ಮಾಡಿಟ್ಟು ಎಲ್ಲ ನಮಗೆ ಹೆರಾನ್ ಮಾಡ್ತಾರೆ ನಿಮ್ಮ ಏನು ವಿಡಿಯೋ ಮಾಡ್ಕೋದ್ರೆ ಈ ವಿಡಿಯೋಗಳನ್ನು ಕಮಿಷನ್ ಕಳಿಸಿ ನಾವು ಆಗ್ಲಿ ಸರ್, ಆಗ್ಲಿ. ನಾನು ಎಲ್ಲದಕ್ಕೂ ಸರ್, ಕಳ್ಸ್ರಿ. ಇನ್ನ ಎಲ್ಲ ಸರ್, ಇನ್ನೊಂದು. ಬೆಳ್ಳತ್ತೇವೆ ಅವರು ಕಳಿಸಿ ನಾವು ನಾನೇ ಕಳ್ಸ್ಕೊಡ್ತೀನಿ ಅವನ್ನೆಲ್ಲ ಮಾಡಿ. ಆಡ್ರಪ್ಪ ಕೇಳಕ ರಿಕಾರ್ಡಿಂಗ್ ಮಾಡ್ಕೊತಾರೆ ಇಲ್ಲ ನಮ್ಮ ಗ್ರೂಪಲ್ಲಿ ಇಟ್ಕೊಬೇಕಲ್ಲ ಸರ್. ಯಾರು ಮಾಡಿಕತ್ತಾರ ಗೊತ್ತಾಗ್ತದೆ ಕಮಿಷನರ್ ಆಫೀಸಲ್ಲಿ ನಮಗೆ ಏನು ಡೈರೆಕ್ಷನ್ ಮಿನಿಸ್ಟ್ರಿಗೆ ಬಿಟ್ಟಿಲ್ಲ ನಾವು. ಸರ್, ನಮ್ಮ ಕೈಲಿ ಆಗಲ್ಲ ಅಂತ ಬರ್ಕೊಡ್ರಿ. ಇಲ್ಲ, ನೀವು ಕಮಿಷನರ್ ಹೇಳ್ತೀರಿ, ಸರ್, ಮಿನಿಸ್ಟ್ರಿಗೆ ಬಿಟ್ಟಿಲ್ಲ ನಮ್ಮ ನಾವು. ಕೈಲಿ ಆಗಲ್ಲ ಅಂತ ಬರ್ಕೊಡೋದು ಸರ್. ಕಮಿಷನರ್ ಒಬ್ಬ ಅದನ್ನ ಅವ್ರಿಗೆ ಕಮಿಷನರಿಗೆ ಕೇಳ್ತೀವಿ. ನಮ್ಮ ಕೈಲಿ ನಮ್ಮ ಕೈಲಿ ಪವರ್ ಇಲ್ಲ ಅಂದ್ರೆ ಬರ್ಕೊಡಿಲ್ಲ ಅಂದ್ರೆ ಎಲ್ಲ ಕಾಲೇಜಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸರ್ ಮಾತಾಡ್ತಾನ ಗೊತ್ತೈತೆ ಅದು ನಾ ಸೂಕ್ಷ್ಮ ಮಾತಾಡಿ ಅಣ್ಣಜ ಅಂತ ಸರ್ ಇವತ್ತು ಎಣಿತಿದೆ ಅದು ಇವನಿಗೆ ಯಾರು ಹೇಳಿದ ವಿಷಯ
ಪ್ರಿನ್ಸಿಪಲ್ ಹೇಳಿದ್ರೆ ಗೊತ್ತಾಗ್ತದೆ ತಾನೆ. ಹಾ? ಅಂದ್ರೆ ಯಾರು ಜೀವ ತೆಗೀರಿ ಅವ್ರು? ನಾವ್ ಎಂಟರ್ ಮಕ್ಕಳು ಒಬ್ರು ಇರ್ತೀವ್ರಿ ಸರ್. ನಿಮಗಾರ ಒಬ್ಬ ಅಧಿಕಾರಿ ಇರಿ, ನಿಮ್ಗ ಒಂದು ಕೌಂಟ್ ಇರ್ತದ, ಒಂದು ಪೊಲೀಸ್ ಸ್ಟೇಷನ್. ಜೀವ ಬೆದರಿಕೆ ಬಹಳ ಅದಾವ ಸರ್, ಬಹಳ ನೊಂದ್ಬಿಟ್ಟಿದ್ವಿ. ಏನಾದ್ರು ಯಾಕೆ ಅಂತ ನಿಮ್ಗ? ಸರ್ SOP ಆದ್ಮೇಲೆ ಏನ್ ನಾವ್ ನಿಮ್ಮ ಮನೆ ಕುಳಿತು ಸರ್, ಒಂದ್ ನಿಮಿಷ, ಹೇಳ್ತೀವಿ? ಇಲ್ಲಿ ನಿಮ್ಮ ಸರ್, ಒಂದ್ ನಿಮಿಷ. SOP ಆದ್ಮೇಲೆ ನಿಮ್ಗೆ ಯಾಕೆ ಕೊಡಮ್ಮ ಸರ್. ಸುಮ್ಮನೆ ಇದು ಮಾಡು. ಸರ್, ಸರ್, ಒಂದ್ ನಿಮಿಷ, ಒಂದ್ ನಿಮಿಷ, ನಮ್ಮ ಸರ್, ಮಾತಾಡೋದು. ನೀವು ಮಾತಾಡೋದು ನಾನು ಏನ್ ಮಾಡಿಸ್ತಕ್ಕ ಮಾತ್ ನಾನು ಸಮಾಧಾನ ಹೇಳು, ಹೊರಗೆ ಹಾರ ಹೇಳಕ್ ಬರ್ತದೆ. ನಾ ಎಲ್ಲಾನ ಬಿಟ್ಟು ನಿಂದ್ರಸ್ ನೋಡ್ ಬೈ ಹೊರಗಂದ್ರ. ಸಮಾಧಾನ ಹೇಳು. ಹಾ, ಸರ್, ನೀವು ರೂಲ್ಸ್ ಬರಲ್ಲ ಬೇರೆ ಯಾರು? ಗುರುಗಳೇ, SOP ಆದ್ಮೇಲೆ ನೋಡಿ, ನಾನು ಸರ್, ಒಂದ್ ನಿಮಿಷ ಮಾತಾಡ್ತೀನಿ. ತಡಿ ಸರ್. SOP ಆದ್ಮೇಲೆ ಕೆಲವು ಕಾಲೇಜಿನಲ್ಲಿ ಪ್ರಾಂಶುಪಾಲರು ರೆಡ್ ಹ್ಯಾಂಡ್ ಆಗಿ ನಾನು RT ಹಾಕಿನ ಮಾಹಿತಿ ತೆಗೆದುಕೊಂಡಾಗ SOP ಸಮರ್ಥನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಿಮ್ಗೆ ಕೊಟ್ಟ ಮೇಲೆ ಪೇಕ್ ಸಿಗಾಕೊಂಡವೆ. ಅದ್ರ ಬಗ್ಗೆ ಇದೇ ಚಿತ್ರಗುಪ್ಪ ಕಾಲೇಜಿನಲ್ಲಿ ನ್ಯೂಸ್ ತಗೊಂಡ್ಬರ್ಬೇಕಂತೆಲ್ಲ ರೆಡಿ ಮಾಡಿದ್ರೆ ಚಿತ್ರಗುಪ್ಪ ಕಾಲೇಜಿನ ಪ್ರಾಂಶುಪಾಲರು ಏನು ಮಾತಾಡ್ತಾರಂದ್ರೆ ಏನಾದ್ರೂ ಮಾಡ್ಕೆ ಹೋಗಂತಾನೆ, JD ನನಗೆ ಸಂಬಂಧ ಇಲ್ಲ ಅಂತಾನೆ. ಅಂದ್ರೆ ನೀವ್ ಯಾಕದಿರಿ? ನಾನು ಪ್ರಶ್ನೆ ಸರಿ ಫೋನ್ ಈಗ ಹಚ್ಚು ಸರ್. ಚಿತ್ರಗುಪ್ಪ ಕಾಲೇಜ್ ನೇರವಾಗಿ ಏನ್ ಮಾಡೋದು ಸರ್? ಯಾವ್ದು ಮಾತಾಡಕ್ಕೆ ಯಾವ್ದಕ್ಕೆ ಮಾತಾಡಕ್ಕೆ ಏನು ಮಾಡೋದು? ನಾನು ಫಾರ್ವರ್ಡ್ ಮಾಡೋದು ಇಲ್ಲಿ ನೋಡಿ ನಾ ಹೇಳ್ತೀನಿ, ಸರ್, ಒಂದ್ ನಿಮಿಷ. 2 ಟೀಮ್ ಇದೆ ನಿಮ್ಮಲ್ಲಿ. ಇಲ್ಲಿ ಯಾಕೆ? ನೋಡಿ, ನೀವ್ ಯಾಕೆ ಟ್ರಿಪ್ ನಮ್ಮ ಜಗಳ ಹಚ್ಬೇಕು ಮಾಡಿದೆ ಸರ್. ಮಾಡ್ರಿ, ನಾವು ಬರೋದಿಲ್ಲ ಮಾತು. ಹೇಳೋದನ್ನ ಕೇಳಿ. ಸರ್, ಯಾಕೆ ಬಂದ್ರೆ ಏನ್ರಿ ಅವ್ರು ನಕಲಿ ಬೀಜ ಬಿಡ್ತಾವ್ರು, ಅವ್ರು ರಕ್ಷಣೆ ಮಾಡೋದು. ವ್ಯವಸ್ಥೆ ಆದ್ರಿ, ಅಲ್ಲೇ ಅವ್ರವ್ರು ಸರ್, ಯಾಕೆ ಜಿಡಿ ಅವ್ರು ಯಾಕೆ ಹೇಳ್ತಾ ಇದಾರೆ? ಜಿಡಿ ಅವ್ರಿಗೆ ಏನ್ ಕ್ರಮ ಅದ ಅಂತ ನೇರವಾಗಿ ಪ್ರಿನ್ಸಿಪಲ್ ಕ್ರಮ ಇರೋದು. ನೀವ್ ಯಾಕೆ ಇಂಟರ್ಫಿಯರ್ ಆಗ್ತದೆ? ಹೌದ್ರಿ, ಅವ್ರಿಗೆ ನಾಳೆ ಅದಾರ ಕೇಳ್ತಾರ. ಸರ್, ದೊಡ್ಡ ಫ್ರಾಡ್ ಸರ್. ಸರ್ಕಾರನೇ 4 ಭಾಗ ಆಗ್ಯದ. ಅಲ್ರಿ 500,000 ಜನ PhD ತಂದು ಪಾಠ ಮಾಡಕ್ ಕುಂತಾರ. ಮಕ್ಕಳಿಗೆ ಏನು ಕ್ವಾಲಿಟಿ ಎಜುಕೇಶನ್ ಕೊಡ್ತೀರಿ ನೀವೆಲ್ಲ? ಸರ್ಕಾರ 4 ಹಾ, ಭಾಗ ಸರ್ಕಾರ ಆಗ್ಯದ. ಉನ್ನತ ಶಿಕ್ಷಣ ಮುಚ್ಚಿಬಿಡ್ರಿ. ಆ ಪರಿಸ್ಥಿತಿ ತಂದಿಟ್ರಿ ಈಗ. ಹಾ, ಅಷ್ಟೆಲ್ಲ ಹೇಳಿದ್ರು ಮತ್ತೆ ಯಾರು ಕೇಳಬೇಕು ನಾವು? ನಿಮಿಷ ಸರ್, ಒಂದು ಸ್ಕೂಲ್ ಕಾಲೇಜ್ ಇರುತ್ತೆ ಅಂತ ಅನ್ಕೊಳ್ಳಿ ಸರ್. ಕಾಲೇಜಲ್ಲಿ ಲೆಕ್ಚರ್ ಏನಾದ್ರು ತಪ್ಪು ಮಾಡಿದ್ರೆ ಸ್ಟೂಡೆಂಟ್ಸ್ ಯಾರು ಕಂಪ್ಲೇಂಟ್ ಮಾಡಬೇಕು? ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ ಮಾಡ್ತಾರೆ. ಮಾಡ್ಬೇಕಲ್ವಾ? ಇವತ್ತು ಪ್ರಿನ್ಸಿಪಲ್ ತಪ್ಪು ಮಾಡಿದ್ರೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ನೀವು ಮಾಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಯಾರು ಮಾಡ್ಬೇಕು? ಯಾರಿಗೆ ಮಾಡ್ಬೇಕು ಹೇಳಿ? ಮಾಡಿ, ನಮಗೆ ಮಾಡಿ, ಕಮಿಷನರ್ ಮಾಡಿ. ನಿಮಗೆ ಮಾಡ್ಬೇಕಲ್ವಾ? ಹಾ. ನಿಮಗೆ ಮಾಡಿದ ನಂತರ ಕಮಿಷನರ್ ಮಾಡ್ಬೇಕು. ಹೌದು. ಕರೆಕ್ಟಾ? ನೀವು ಇವಾಗ ಸೀರಿಯಸ್ ಆಗಿ ಪ್ರಿನ್ಸಿಪಲ್ ಸೀರಿಯಸ್ ಆಗಿ ಕ್ರಮ ತಗೊಂತಾ ಇಲ್ಲ ಅಂತ ನಿಮಗೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಏನ್ ಆಕ್ಷನ್ ತಗೊಂಡಿದೀರಾ ಅಂತ ಅಷ್ಟೇ ಕೇಳ್ತಾ ನಾ ಹೇಳ್ತಾ ಇದ್ದೀನಿ. ನಿಮಗೆ ಆಕ್ಷನ್ ತಗೊಳಕ್ ಬರಲ್ಲ ಅಂತಂದ್ರೆ ದಯಮಾಡಿ ರಾಜೀನಾಮೆ ಕೊಟ್ಬಿಡಿ. ಸರ್, JD ಹಂತದಲ್ಲಿ ಪ್ರಿನ್ಸಿಪಾಲ್ ಲೆವೆಲ್ ಬಗೆಹರಿಸಿದ್ರೆ JD ಹಂತದಲ್ಲಿ ನೋಡಿ, ನನ್ನ ಕೆಲಸ ಇರೋದು ನೀವು ಕೊಟ್ಟಿದ್ದ ಲೆಟರ್ ಅನ್ನ ಕಮಿಷನರ್ ಕಳಿಸ್ತೀನಿ ಅಷ್ಟೇ. ಒಂದು ನೀವು ಆಕ್ಷನ್ ತಗೊಳ್ಳಿ, ಇಲ್ಲಾಂದ್ರೆ ರಾಜೀನಾಮೆ ಕೊಡಿ. ಅಷ್ಟೇ ಇರು. ನೀವು ಕಮಿಷನರ್ ಹೋಗಿ ಕೇಳಿ. ಅಲ್ಲ, IDO ಹೌದು. ಏನು ಅಧಿಕಾರ ಇದೆ ಕೇಳಿ. ನಾವು ಏನಿಲ್ಲ ಅಂತ ಬರ್ಕೊಡ್ರಿ, ನಮ್ಗೆ ಪವರ್ ಇಲ್ಲ. ನೀವು ಅಲ್ಲಿ ಪ್ರತಿಯೊಂದು ನಾವು ಕಮಿಷನರ್ ಹೋಗಿ ಕೇಳಿ ಬರ್ಕೊಡ್ರಿ. ನಾವು ನೀವು ನೋಡಿ ಸರ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಹೋರಾಟ ಮಾಡ್ಬೇಕಾ, ಇಲ್ಲಾಂದ್ರೆ ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತಗೊಂಡು ಒಂದ್ ವಾರದಲ್ಲಿ ಅವ್ರು ಹೇಳಿದ್ದಾರೆ. ಈಗ ನಾನು ಇರಿ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. 4 ತಿಂಗಳಾಯ್ತು ನೀವು ನಾವು ಹೋರಾಟ ಮಾಡ್ತಾ ಇದನ್ನ ಇದ್ದೀವಿ. ಹಿಂಗೆ ಡ್ರಾಗ್ ಮಾಡ್ಕೊಳೋದಲ್ಲ. ಇವರು ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರ್ಯಾರ ಕಾಲೇಜಲ್ಲಿ ಏನೇನಿದ್ದಾರೆ ಅಷ್ಟು ಜನಕ್ಕೆ ಪ್ರಿನ್ಸಿಪಲ್ ಮೇಲೆ ನೀವು ಫೋನ್ ಮಾಡಿ, ಇಲ್ಲ ಇಲ್ಲಿಗೆ ಕರೆಸ್ತೀರಾ, ಇಲ್ಲ ಅಲ್ಲಿಗೆ ನೀವು ಹೋಗ್ತೀರಾ ಗೊತ್ತಿಲ್ಲ. ನೀವು ಅದನ್ನ ಒಂದ್ ದಿನದಲ್ಲಿ ಮಾಡ್ಬೋದು. ಏನ್ ಹೇಳಿ? ಒಂದೇ ದಿನ ಸರ್, ಒಂದೇ ದಿನ ಇಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ನೀವು ಇನ್ನೂ ಪ್ರಾಬ್ಲಮ್ಸ್ ನಿಮ್ ಪರ್ಸನಲ್ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಂತೀರಾ, ಈಗಿರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಾ. ಇಷ್ಟೇ ಹೇಳ್ತಾ ಇರೋದು ನಾವು, ಜಾಸ್ತಿ ಕೇಳಕ್ ಹೋಗಲ್ಲ. ನೀವು ಯಾರ್ಯಾರು ಪ್ರಿನ್ಸಿಪಾಲ್ ಮಾಡಿಲ್ಲ, ಮೊನ್ನೆ ಲಿಸ್ಟ್ ಕೊಟ್ಟಾರ. 63 ಕಾಲೇಜ್ ಲಿಸ್ಟ್ ಕೊಟ್ಟಾರ. ಹೌದು ಸರ್, ಈಗ ಆಗಿಲ್ಲ. ಇರಿ, ಇರಿ, ಆಗಿಲ್ಲ, ಆಗಿಲ್ಲ. ಆಗಿಲ್ಲ, ಅದಕ್ಕೆ ಕೊಟ್ಟಿಲ್ಲ. ಒಂದ್ ನಿಮಿಷ. ಕರೆಕ್ಟ್ ಮಾತಾಡ್ತೀವಿ. ಈಗ ಸರ್ 63 ಕಾಲೇಜ್ ತಗೊಂತೀರಾ, ಇಲ್ಲ 6 ಕಾಲೇಜ್ ಸೀರಿಯಸ್ ಆಗಿ ಕ್ರಮ ತಗೊಂತೀರಾ ಗೊತ್ತಿಲ್ಲ. ಅವ್ರು ಇಂಡಿವಿಜುವಲ್ ನೇಮ್ ಕೂಡ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ನೇಮ್ ಕೊಟ್ಟಿದ್ದಾರೆ, ಇಂಥನೋ ಫೇಕ್ PhD ಇದಾರೆ. ಆಯ್ತು, ಕ್ರಾಸ್ ಚೆಕ್ ಮಾಡಿ ಅವ್ನು ಡಾಕ್ಯುಮೆಂಟ್ಸ್ ಕೊಡಿ, ಸಬ್ಮಿಟ್ ಮಾಡಿ. ಈಗ ಎಲ್ರಿಗೂ ಇವ್ರಿಗೆ ಆ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದೆಯಾ, ಇವ್ರಿಗೊಂದು ಕಾಪಿ ಕೊಡಿ, ತಗೊಳ್ಳಿ ಅಂತ ಒಂದು ಜೆರಾಕ್ಸ್ ಮಾಡಿ. ಎಷ್ಟು ಖರ್ಚು ಆಗುತ್ತೆ ಸರ್? 5 ರೂಪಾಯಿ 10 ರೂಪಾಯಿ ಜೆರಾಕ್ಸ್ಗೆ. ಇಲ್ಲಿ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲೊಂದು ಟೀಮ್ ಮಾಡಿದ್ದಾರೆ. ಆಯ್ತು, ಕಾಲೇಜಲ್ಲಿ. ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ನಾನು ಹೇಳ್ತಾರೆ ಕಾಲೇಜಲ್ಲಿ ಟೀಮ್ ಮಾಡಿದ್ದಾರೆ, ಇದರಲ್ಲಿ ಪ್ರಿನ್ಸಿಪಲ್ ಇನ್ವಾಲ್ವ್ಮೆಂಟ್ ಇದ್ದಾರೆ. ಪ್ರಿನ್ಸಿಪಲ್ 10,000 ದುಡ್ಡು ಕೊಟ್ಬಿಟ್ರೆ ಅವ್ನ ಸ್ಯಾಲರಿಯಲ್ಲಿ ಆಯ್ತು ತಿಂಗಳ 5,000 ಅವ್ನಿಗೆ ಕೊಟ್ಬಿಟ್ರೆ ಮುಗ್ದೆ ಹೋಯ್ತು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. 10 ಜನ 5,000 ಕೊಟ್ರೆ ಪ್ರಿನ್ಸಿಪಲ್ 50,000 ಸುಮ್ಮನೆ ಆಗುತ್ತಾ? ಅವನು 50,000ದಿಂದ ಇಲ್ಲಿ ರಾಜ್ಯದಲ್ಲಿ ಯುವಕರು ಭವಿಷ್ಯ ಹಾಳಾಗ್ತದೆ. ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ತೆಗಿಯಕ್ಕಾಗಲ್ಲ, ಕ್ವಾಲಿಟಿ ಎಜುಕೇಶನ್ ಸಿಗಲ್ಲ. ಅದೆಲ್ಲ ಆಗಿ ಇವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಜೆನ್ಯೂನ್ ಆಗಿ ಇವರು ಓದ್ಕೊಂಡ್ ಬಂದಿದ್ದಾರೆ, UGC ಕ್ವಾಲಿಫೈಡ್ ಇದ್ದಾರೆ, PhD ಸರ್ಟಿಫಿಕೇಟ್ ಮಾಡ್ಕೊಂಡು ಇವ್ರಿಗೆಲ್ಲ ಇವ್ರ ಮನೇಲಿ ಕೂತ್ಕೊಬೇಕು. ಯಾರೋ ಫೇಕ್ PhD ರಾತ್ರಿ ತಗೊಂಡ್ಬಂದು ನೀವು ಕ್ಲಾಸ್ ಮಾಡ್ಬೇಕು, ತಿಂಗಳ ಪಗಾರ ತಗೊಬೇಕು.
ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಇವ್ರಿಗೆ ಸಪೋರ್ಟ್ ಮಾಡ್ತೀರಾ? ಇವ್ರು support ಮಾಡ್ತಾ ಇಲ್ಲ ಇಲ್ಲ, ನೀವು ಯಾರಿಗೂ ನೀವೇ support- ಅಂದ್ರಲ್ಲ, ಇಲ್ಲ, ಎರಡು ನಿಮಿಷ. ನಿಮಿಷ. ಯಾರಿಗೂ ಎರಡು support- team ಅದು ಅಂತ ಹೇಳ್ತಾರೆ. ಇಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ಯಾರಿಗೂ ಸಪೋರ್ಟ್ ಮಾಡಬೇಡಿ. ಬಿಜೆಪಿ ಕಾಂಗ್ರೆಸ್ ಈ ಒಂದು ಏನ್ ಅನ್ಯಾಯ ಆಗ್ತಾ ಇದೆ, ಏನ್ ತಪ್ಪಾಗ್ತಿದೆ ಅನ್ನೋದು ಸರಿಪಡಿಸಿ. ಇವ್ರಿಗೆ ಏನ್ ಮಾಡಕ್ ಕೆಲಸ ಇಲ್ಲ ಅಂತ ಲೆಟರ್ ತಗೊಂಡ್ಬರ್ತೀರಾ? ಮಾಡ್ತಾ ಇದೀವಿ, ನಾವು ಮಾಡ್ತಾ ನೀವು ಇದೀವಿ. ಮಾಡ್ತಾ ಇಲ್ಲ ಸರ್, ಹೇಳ್ತೀನಿ ಕೇಳಿ. ಏನ್ ಮಾಡ್ರಿ ಇವ್ರು? ನೀವು ಮಾಡ್ತಾ ಇದ್ರೆ ಏನ್ ಮಾಡಿದೀರಾ ಅಂತ ಅದೇ ತೋರಿಸಿ. ಅದೇ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ನೀವು ವಿತಿನ್ 24 ಅವರ್ಸ್ ಇಲ್ಲ 1 ವೀಕ್ ಅಲ್ಲಿ ಈ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಇದು ಇಡೀ ಸಮಸ್ಯೆ ಇಲ್ಲಿಗೆ ಮುಗಿದೋಗುತ್ತೆ. ನೀವು ಇಲ್ಲಿ ಇನ್ನೂ ಅತಿರೇಕಕ್ಕೆ ತಗೊಂಡ್ರೆ ನಾವು ಮಿನಿಸ್ಟರ್ಗೂ ಬಿಟ್ಟಿಲ್ಲ, ಓಕೆನಾ, ಆಯುಕ್ತರಿಗೂ ಬಿಟ್ಟಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ದೀವಿ. ಅದು ನೀವು ನಿಮ್ಗೂ ಗೊತ್ತು, ಎಲ್ರಿಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಹಂಗಾಗಿ ನಿಮ್ ಕೆಳಗಡೆ ಬರೋಂಥ ಪ್ರಿನ್ಸಿಪಲ್ಸ್ ಅವ್ರು ಯಾವ್ಯಾವ ಕಾಲೇಜಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ನೇಮ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಂತೀರಾ, ತಗೊಳಲ್ವಾ? ತಗೊಂತೀನಿ ಅಂತಂದ್ರೆ ತಗೊಂತೀನಿ ಅಂತ ಹೇಳಿ, ತಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ಕ್ರಮ ಏನ್ ಮಾಡ್ಬೇಕು? ನಾನು ರಾಜೀನಾಮೆ ಕೊಟ್ಟು ಬಿಡ್ಲಿ ಅಂತ ನಾನು ಹೇಳೋದು. ರಾಜೀನಾಮೆ ನಾವು ಕೊಡಿಸ್ತೀವಿ. ನೀವು ರಾಜೀನಾಮೆ ಕೊಡಕ್ಕೆ ಬಿಡಲ್ಲ. ರಾಜೀನಾಮೆ ಸರ್ ಮಾಡಕ್ಕಾಗಲ್ಲ ಅಂತಾರಲ್ರಿ. ಇಲ್ಲ, 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 ನಾವು ಮಾಡಿಸ್ತೀವಿ. ನಾವು ಮುಂದಿನ ಕ್ರಮ ನಾವು ತಗೊಂತೀವಿ. ನಮಗೆ ಗೊತ್ತು ಹೆಂಗ್ ರಾಜೀನಾಮೆ ಕೊಡಿಸ್ಬೇಕು, ಹೆಂಗೆ ಕೆಲಸದಿಂದ ಮೇಲೆ. ಯಾಕೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವ, ಇಲ್ಲಿ ಯಾರ್ದು ಡಿಕ್ಟೇಟರ್ಶಿಪ್ ಇಲ್ಲ ಇಲ್ಲಿ. ಅರ್ಥ ಆಗ್ತಿದ್ಯಾ? ಆಯ್ತು. ನೀವು ಅದನ್ನ ಸೀರಿಯಸ್ ಆಗಿ ತಗೊಂತೀರಾ, ತಗೊಳಲ್ವಾ ಅದು ಹೇಳಿ ನಮ್ಗೆ. ಸೀರಿಯಸ್ ಆಗಿ ತಗೊಂಡೇ ಮಾಡ್ತಾ ಇರೋದು ಸರ್ ತಗೊಂಡಿದೀನಿ ಅಂತಂದ್ರೆ ಮಾಡ್ತಾ ಇದೀವಲ್ಲ, ನಮಗೆ ಒಂದು ಟೈಮ್ ಕೊಡಿ. ಆ ಟೈಮ್ ತನಕ ನಾವು ನಿಮ್ ತಂಟೆ ಬರಲ್ಲ. ಒಂದ್ ವಿಚಾರ ಹೇಳ್ತೀನಿ ಕೇಳಿ ಸರ್. ಈಗ ನೀವು ಆಯ್ತಲ್ಲ, ಮುಗಿತಲ್ಲ ನಿಮ್ಗೆ? ಸರ್ ಮುಗ್ದಿಲ್ಲ. ಇಷ್ಟು ದಿನ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಇನ್ನ ಅಧಿಕಾರಿಗಳು ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಗೊಂಡಿದಾರೋ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡಕ್ ಬಂದಿಲ್ಲ. ಇನ್ನು ಮುಂದೆ ಆದ್ರೂ ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಂಡು ಅವ್ರನ್ನ ಬೇರೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರಿಗೆ ಒಂದು ಕೆಲಸ ಸಿಗುತ್ತೆ. ಫೇಕ್ PhD ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಮತ್ತೆ ಜೆನ್ಯೂನ್ ಹೋಗುತ್ತೆ ಸರ್, ಮಕ್ಕಳು ಸರಿಯಾಗಿ ಈಗ ಇದನ್ನ ಸೀರಿಯಸ್ ಆಗಿ ಒಂದು ವಾರದಲ್ಲಿ ನೀವು ಕ್ರಮ ತಗೊಂತೀರಾ, ತಗೊಳಲ್ವಾ ಅಷ್ಟೇ ಹೇಳ್ಬಿಡಿ ನನಗೆ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಸ್ಪಷ್ಟವಾಗಿ ನಾನು ಕೇಳಿ ಕ್ರಮ ತಗೊಳ್ಳೋ ಅಧಿಕಾರ ಕಮಿಷನರ್ ಇರೋದು. ಸರ್ ತಿರ್ಗಾ ನಿಮಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಡಿ. ಹೇಳ್ತೀನಿ ಇಲ್ಲ ಸರ್, ನಿಮಗೇನು ಅಧಿಕಾರ ಇದೆ? ಈಗ ನಿಮಗೆ ಅಧಿಕಾರ ಇಲ್ಲ, ನಿಮಗೆ ನೀವು ಮನವಿ ಕೊಟ್ಟಿದ್ದನ್ನ ಕಳಿಸ್ತೀವಿ ನಾವು ಅಷ್ಟೇ. ಹಂಗಿರಲ್ಲ ಸರ್, ಅದು ಜೆಡಿ ಹಂತದಲ್ಲಿ ಪ್ರಿನ್ಸಿಪಾಲ್ ಹಂತದಲ್ಲಿ ಇಲ್ಲ, ಸಮಸ್ಯೆ ನಾನು ಬಗೆಹರಿ. ನಾನು ಒಂದ್ ನಿಮಿಷ ಸರ್, ಜೆಡಿ ಹಂತದಲ್ಲಿ ಸಮಸ್ಯೆ ಬಗೆಹರಿದ್ರೆ ಕಮಿಷನರ್ ಹತ್ರ ಹೋಗ್ಬೇಕಂದ್ರೆ ಕಮಿಷನರ್ ಬೇಕಾದ್ರೆ ಆ ಹಂತದಲ್ಲಿ ಮುಗಿಸ್ಕೊಂಡು ಬನ್ನಿ. ಅಲ್ಲಿ ಆಗಲ್ಲ ಅಂದ್ರೆ ನಾವು ಮಾಡ್ತೀವಿ ಅಂತ. ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಸೋಪಿದಲ್ಲಿ ಇಲ್ಲ ನಮಗೆ. ಈಗ ಒಂದ್ ವಿಷಯ ಹೇಳ್ತೀನಿ ಕೇಳಿ ಸರ್. ಈಗ ನಿಮ್ ವಿರುದ್ಧ ಪೊಲೀಸ್ ಸ್ಟೇಷನ್ ಅಲ್ಲಿ 1000 ಜನ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ನಿಮ್ ಮೇಲೆ ಏನಾಗುತ್ತೆ, ಸೀರಿಯಸ್ ಆಗಿ ಕ್ರಮ ತಗೊಂತಾರೆ. ಕರೆಕ್ಟಾ? 1000 ಜನ ಇವಾಗ ಪೊಲೀಸ್ ಸ್ಟೇಷನ್ ನಿಮ್ಮ ಮೇಲೆ ವಿರುದ್ಧ ಈ ತರ ನೀವು ಇನ್ವಾಲ್ವ್ಮೆಂಟ್ ಇದ್ದಾರೆ, ಆಡಿಯೋ ವಿಡಿಯೋ ಎಲ್ಲ ಕೊಟ್ಬಿಟ್ಟ ಅಂತಂದ್ರೆ 1000 ಜನ ನಿಮ್ಮ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಂತಾರ, ತಗೊಳಲ್ಲ? ಯಾರು? ಪೊಲೀಸ್ ಇಲಾಖೆ ಇರ್ಬೋದು. ಪೊಲೀಸ್ ಇಲಾಖೆ ಅದಕ್ಕೆ ಸ್ವತಂತ್ರ ಇದೆ. ಅವ್ರನ್ನ ಹೆಡ್ ಆಫೀಸ್ಗೆ ಬರೀತಾರೆ. ಹೆಡ್ ಆಫೀಸ್ ಬರೋದು ಅವ್ರು ಯಾಕೆ ಬರ್ತಾರೆ? ಹೆಡ್ ಆಫೀಸ್ ಯಾಕೆ ಬರ್ತಾರೆ? ನಮ್ಗೆ ಅವ್ರ ಜವಾಬ್ದಾರಿ ಇರಲ್ಲ ಅಂತ ಒಂದ್ ನಿಮಿಷ ಸರ್, ನಿಮ್ಮ ಮೇಲೆ ಕ್ರಮ ತಗೊಂತಾರ ಇಲ್ವಾ ಸರ್? ಯಾರು? ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರ ಆಗಿರ್ಬೋದು. ಈಗ ಪ್ರಿನ್ಸಿಪಾಲ್ ಮೇಲೆ ನಮಗೆ ಏನ್ ಕ್ರಮ ಈಗ ತಗೊಳ್ಬೇಕು? ನಾನು ಹೇಳ್ತಾ ಇದೀನಿ, ವೆರಿ ಸಿಂಪಲ್. 1000 ಜನ ಸೇರಿ ನಿಮ್ ವಿರುದ್ಧ ಒಂದು ವಿಷಯ ಮಾಡಿ ಹೇಳ್ಬೇಕು ಹೇಳಿದ್ದೀನಿ. ಸರ್ ನೋಡಿ, ಒಂದ್ ಮಾಡಿದೀನಿ, ಬಿಟ್ಬಿಟ್ಟಿದೀನಿ, ಅದು ನನಗೆ ಸಂಬಂಧ ಇಲ್ಲ. ಏನು ಪ್ರತಿ 80 ಕಾಲೇಜಲ್ಲಿ ತಿರುಗಾಡಕ್ಕಾಗತ್ತ ನನಗೆ? ನೀವು ತಿರುಗಾಡ್ಬೇಡಿ ಸರ್. 180 ಕಾಲೇಜಲ್ಲಿ ಇರೋ ಪ್ರಿನ್ಸಿಪಲ್ ನಿಮ್ಗೆ ಅಧಿಕಾರ ಇದೆ. ನಾಳೆ ಬೆಳಗ್ಗೆ ಇಲ್ಲಿ ಬಂದು ಕುತ್ಕೊಳ್ಳಿ ಅಂದ್ರೆ ನಾಳೆ ಬೆಳಗ್ಗೆ ಎಷ್ಟು ಜನ ಬರ್ತಾರೆ ಸರ್. ಪವರ್ ಇದೆ ಸರ್. ಪ್ರಿನ್ಸಿಪಲ್ಸ್ ಆ ಪ್ರಿನ್ಸಿಪಲ್ಸ್ ನ ನೀವು ಸೀದಾ ಅವ್ರು ಸಸ್ಪೆಂಡ್ ಮಾಡೋ ಅಧಿಕಾರನೂ ನಿಮ್ಗಿದೆ, ಮೇಲಾಧಿಕಾರಿಗಳು ಗಮನಕ್ಕೆ ತಗೊಂಡು. ಇಲ್ಲಿ ನೋಡಿ, ನಾನು ಹೇಳ್ತೀನಿ. ನಾನು ವೆರಿ ಸಿಂಪಲ್ ಹೇಳ್ತಾ ಇದೀನಿ ಸರ್. ನೀವು ಕ್ರಮ ತಗೊಂಡಿಲ್ಲ, ಈಗ ನಿಮ್ ವಿರುದ್ಧ ಎಲ್ಲರಿಗೂ ಕ್ರಮ ತಗೊಳಕ್ ನಾವು ಆದೇಶ ಮಾಡೋದಾ? ನೀವು ಉದ್ದೇಶ ನಾವು- ಇದೆ ಸರ್. ಒಂದ್ ಸೆಕೆಂಡ್ ಬಿಡಿ. ಸರ್, ನನಗೆ ಅಧಿಕಾರ ಇರೋದು ನಾನು ಅಷ್ಟು ಮಾಡ್ಬೇಕು. ಇಲ್ಲಾಂದ್ರೆ ಕಮಿಷನರ್ಗೆ ನೀ- ನಮಗೆ ಇದು ಮಾಡ್ತಾರೆ. ನೀವು SOP ದಲ್ಲಿ ಏನು ವಿಚಾರ ಹೇಳಿದ್ದೀವಿ? ಹೇಳ್ತೀನಿ ಕೇಳಿ. SOP 1000 ಇರ್ಲಿ ಸರ್. ಈಗ ನಿಮ್ಮ ಕೆಳಗಡೆ ಬರಂತ ಅಧಿಕಾರಿಗಳು, ನಿಮ್ಮ ಕೆಳಗಡೆ ಬರಂತ ಒಂದು ನೀವು ಪ್ರಿನ್ಸಿಪಲ್ ಮೇಲೆ ನೀವು ಕ್ರಮ ಪ್ರಿನ್ಸಿಪಲ್ ತಗೊಳಕ್ಕೆ- ಶಾಪುರ್ ಕಾಲೇಜ್ ಪ್ರಿನ್ಸಿಪಾಲ್ ನಾನು ಬರೀತೇನೆ. ಕಮಿಷನರ್ ಕರೆಸ್ತಾರೆ. ನೀವು ಬರೀತೀರಿ ಸರ್, ಒಂದು ನಿಮಿಷ. ಗುರುಗಳೇ, ಎಲ್ಲನೂ ನಿಮ್ಮ ಅಗೇನೆಸ್ಟ್ ನಾವು ಮಾತಾಡ್ತಾ ಇಲ್ಲ. ಫಸ್ಟ್ ನಮ್ಮನ್ನ ಅಬ್ಸರ್ವ್ ಮಾಡಿ ಮಾತುಗಳು. ವಿವರ ಅದಾವ ಸರ್, ಅವ್ರು ನೀವು ನಿಮ್ಮ ಅರ್ಥ ವಿರುದ್ಧ ಮಾಡ್ತೀರಾ? ಯಾವತ್ತೂ ನಾವು ಮಾತಾಡಿದವರಲ್ಲ. ಎಲ್ಲನೂ ಒಳ್ಳೇದನ್ನೇ ಮಾಡಿರಿ. ಮೊನ್ನೆ ನಾವು ಬಂದು ಎಷ್ಟು ಮಂದಿ ಪ್ರಿನ್ಸಿಪಲ್ ಮೇಲೆ ಕಂಪ್ಲೇಂಟ್ ಕೊಟ್ಟಿವಲ್ಲ, SOP ಪ್ರಕಾರ ಮಾಡ್ರಿ ಅಂತೇಳಿ ಕೂಡ ನಿರ್ಬಂಧ ಕೊಟ್ಟೋಗಿದ್ವಿ. ಅದ್ರದ್ದು ಸೀರಿಯಸ್ ಎಫೆಕ್ಟ್ ಮರ್ದೇನೆ ಮಾಡಿದ್ರಿ. ಇಲ್ಲ ಅಂತಲ್ಲ, ಅದು ಸ್ವಾಗತ ಇದೆ ನಿಮ್ಮ ಬಗ್ಗೆ. ಹೌದು. ಎಲ್ಲ ನಿಮ್ಮ ಬಗ್ಗೆ ಬೈತಾ ಇಲ್ಲ ಇಲ್ಲಿ. ಮತ್ತೆ ಇಂಥವ್ರು ಹೇಳಿದ್ರೆ ಸರ್ ಮಾಡಿರಿ, ಮೀಟಿಂಗ್ ಕರೆದ್ರಿ ಗೂಗಲ್ ಅಲ್ಲ, ನಮ್ಗೆ ಬಹಳ ಅವಕಾಶ ಸ್ಟ್ರಿಕ್ಟ್ ಆಗಿ ಮಾಡಿಲ್ಲ ಕೆಲಸ ಸರ್, ಮಾಡಿಲ್ಲ. ಒಂದ್ ಸೆಕೆಂಡ್. ಆ ಗೂಗಲ್ ಮೀಟ್ ಒಳಗೆ ನೀವು ಬಹಳ ಸೀರಿಯಸ್ ಆಗಿ ಮಾತಾಡಿರಿ, ಅದು ಮಾಹಿತಿ ಬಂದದ ಸರ್. ಅದು ನಮಗೂ ಗೊತ್ತು. ಅದು ಕಣ್ಣಾರೆ ನಾವು ಅದ್ರ ಜೈನೇನೆ ಇದ್ದೀವಿ. ಅದು ನಾನು ಸ್ವಾಗತ ಎಲ್ಲಾನು ನಿಮ್ ಬಗ್ಗೆ ಬೈತಲ್ಲ. ನೀವು ಆಕ್ಷನ್ ಕೊಟ್ಟು ಇಂಡಿವಿಜುವಲ್ ಕೊಟ್ಟು ಮಾಡ್ತಿಲ್ಲ. ಕಮಿಷನರ್ ಕಂಪ್ಲೇಂಟ್ ಬರೀ ಸರ್ ನೀವು. ಸೀರಿಯಸ್ ಆಗಿ ಗೂಗಲ್ ಮೀಟ್ ಮಾಡಿದ್ರಿ, ಈ ಕಲ್ಯಾಣ ಮಂಟಪದ ಯಾವ ಕಡೆ ಮಾಡಿಲ್ಲ ಸರ್. ಎಷ್ಟು ಪ್ರಾಂಶುಪಾಲರುಗಳು ಕೆಲಸ ಮಾಡಿ ರಿಸಲ್ಟ್ ಪಡಿಸಿದ್ರು. ಕೊಡಿಸ್ತಾರೆ, ಅದು ಬೇಕು ಸರ್ ಅಷ್ಟೇ. ನಿಮ್ಮ ಆದೇಶಕ್ಕೆ ತಲೆ ಬಗ್ಗಬೇಕು ತಾನೆ ಅವರು. ಹಾ ಅಷ್ಟೇ.
ನೀವೆಷ್ಟು ಸೀರಿಯಸ್ ಆಗಿ ಹೇಳಿದ್ರಿ ಒಂದು ವೇಳೆ ನಿಮಗ ಫೇಕ್ ಅಂತ ಕಂಡು ಬಂದ್ರೆ ಕ್ಷಣಾರ್ಥದಲ್ಲಿ ನೀವು ಅವ್ರನ್ನ ರಿವ್ಯೂ ಮಾಡಕ್ ಹೇಳಿರಿ ಮಾಡಿಲ್ಲ. ಆದೇಶ ಮಾಡಿ ನಾವು ಗೊತ್ತಾಗದ ಗೂಗಲ್ ಯಾವ ಪ್ರಿನ್ಸಿಪಾಲ್ ಫಾಲೋ ಮಾಡಿದ್ರೆ ಅದೇ ಕೆಲಸ ಅದೇ ಚಾಳಿ. ಶಾಪುರ್ ಕಾಲೇಜಲ್ಲಿ ಸಿದ್ದಪ್ಪ ಸರ್ ನಿಮಗೂ ಗೊತ್ತಿರೋಂಥದ್ದು ಅವ್ರೆಷ್ಟು ಮಾತಾಡ್ತಾರೆ ನಿಮಗೆ ಅಂತಾನೆ ಗೊತ್ತು ಹೆಂಗ್ ಮಾತಾಡ್ತಾರೆ ನಮ್ಮನ್ನು ಬಿಡ್ತಾರ ಅವರು. ಒಂದು ಇಷ್ಟು ವಿಷಯದಲ್ಲಿ ಇಂಡಿವಿಜುವಲ್ ಕಂಪ್ಲೇಂಟ್ ಕೊಡ್ತೀವಿ, ನೀವು ಅವ್ರಿಗೆ ಮಾಡಿದಿರಲ್ಲ ಆ ಡಾಕ್ಟರ್ ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಸಿದ್ಧ ಸರ್ ಜೊತೆಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ನೀವು ದೊಡ್ಡ ನೋಡ್ರಿ ನಿಮ್ ಕಾಲ್ ಬಿಡ್ತೀವಿ ಸರ್ ನಾವು ಇಂಡಿವಿಜುವಲ್ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತ ಹಿಡ್ಕೊಂಡು ಹಿಂಗ ಸರ್ ಅಂತ ನೀವು ಅವ್ರನ್ನೇ ಮೌನೇಶನ್ ಕೊಟ್ಟನಲ್ರಿ, ಮೌನೇಶನ್ ರಿಸಲ್ಟ್ ಕೊಟ್ಟನಲ್ಲ. ಅವನ ಅಪ್ಪಾರ್ರೆ ಮನುಷ್ಯನ ಅಪ್ಪಾರಿನ ಕಾಲೇಜ್ನಾಗ ಸರ್ ನಂಬತ್ತಿರಲ್ಲ ರೆಕಾರ್ಡ್ ಸೀನಿಯರ್ ಸರಿ ಕೊಟ್ಟು ನಿಮ್ ರೆಕಾರ್ಡ್ ನಾನು ಬ್ಲಾಕ್ ಮೇಲ್ ಮಾಡಲ್ಲ ಸರ್, ನಾನು ಜೀವನದಾಗೂ ಬಂದಿಲ್ಲ, ನಾನು ಬೆಡ್ಡಿನಾಗೂ ಬಂದಿಲ್ಲ. ರೊಕ್ಕ ತಗೊಂಡು ಆತ ಫುಲ್ ಆರಾಮ್ ಊಟ ಮಾಡಿಸ್ತಾರ, ಎಲ್ಲ ಮಾಡಿಸ್ತಾರ, ದುಡ್ಡು ಕೊಡತಾರ ತಿಂಗಳ, ಅದ ನಿಮ್ಮ ಹೆಸರು ಬಳಕೆ ಸೀರಿಯಸ್ ಆಗಿದ್ ನಾನು ಯಾಕೆ ಸೀರಿಯಸ್ ಆಗ್ಬೇಕಾಯ್ತಂದ್ರೆ ಇವೆಲ್ಲವನ್ನ ನೊಂದ್ಕೊಂಡು ನಾವ್ ಅಲ್ಲಿ ಕೇಳ್ತೀವಲ್ಲ ಕಿವಿಯಾರ ನಮ್ಗೆ ಬಾಳ್ ನೋವು. ನೀವು ಎಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತೈತಿ. ನಿಮ್ಮ ವಿರುದ್ಧನ ರೊಕ್ಕ ತಗೊಂಡ ನಿಮ್ಗೆ ಯಾಕೆ ಅವರು ಆ ರೆಕಾರ್ಡ್ ಸಿಕ್ಕ ನಮ್ಗೆ ಬೇಜಾರಾಗಿ ನಾವೇನಾದ್ರು ಮಾತಾಡಿದೀವ ಸರ್ ಸೀರಿಯಸ್ ಸರ್ ಈಗ ಸರ್ ಈಗ ನೋಡಿ ನಿಮ್ದು ಈಗ 10% ಅಷ್ಟೇ ನಿಮ್ದು. ಇಂಡಿವಿಜುವಲ್ ಕಂಪ್ಲೇಂಟ್ ಕೊಟ್ಟಿನಿ ಏನಾದ್ರೆ 10% ಇರ್ಬೋದು, ಇನ್ನು 90% ಪ್ರಿನ್ಸಿಪಲ್ಸ್. ಯಾಕೆ ಹೇಳ್ತೀನಿ ಅಂತಂದ್ರೆ ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಏನ್ ಮಾಡಿದ್ದಾರೆ ಇವತ್ತು ಫೇಕ್ PhD ಹೋಲ್ಡರ್ಸ್ ಅವ್ರ ಹತ್ರ 5,000 10,000 ದುಡ್ಡು ಇಸ್ಕೊಂಡು ತಿಂಗಳ ಅವರಿಗೆ ಕಂಟಿನ್ಯೂಷನ್ಸ್ ಮಾಡಿಸ್ತಾ ಇದ್ದಾರೆ. ಸರ್ ಈಗ ನೀವು ಅದನ್ನ 90% ನೀವೇನಾದ್ರೂ ಆಕ್ಷನ್ ತಗೊಂಡು ಇಲ್ಲ ಇದ್ಮೇಲೆ ಸೀರಿಯಸ್ ಆಗ ಈ ನಂಬರ್ಸ್ ಏನಿದೆ ಹಾರ್ಡ್ಲಿ 5 ಮಿನಿಟ್ಸ್ ಸರ್, ಅದು 5 ನಿಮಿಷ ಅಷ್ಟೇ. ಒಂದು ಪ್ರಿನ್ಸಿಪಲ್ ಫೋನ್ ಮಾಡಿ ಇಷ್ಟೊತ್ತರೊಳಗಡೆ ನೀವು ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, 2 ನಿಮಿಷ ಇಲ್ಲ 1 ನಿಮಿಷ ಈ ತರ ನಂಬರ್ಸ್ ಬಂದಿದೆ, ಜಸ್ಟ್ ವಾಟ್ಸ್ಆಪ್ ನಂಬರ್ ಅಲ್ಲಿ ಇವ್ರೇನ್ ಮನವಿ ಕೊಟ್ಟಿದ್ದಾರೆ ಈ ಒಂದು ಹುಡುಗರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೊಂಡು ಇವಾಗಲೇ ನಮಗೆ ಅಪ್ಡೇಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ಕಳಿಸ್ಕೊಟ್ರೆ ಆ ಸೀರಿಯಸ್ ಆಗಿ ಪ್ರಿನ್ಸಿಪಲ್ಸ್ ಏನಾದ್ರು ಕ್ರಮ ತಗೊಂಡಿಲ್ಲ ಅಂತಂದ್ರೆ ನೀವು ಒಂದು ಮಾತಾಡ್ಬೇಕು ಸರ್. ನೀವೇನಾದ್ರೂ ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಾನು ಆಯುಕ್ತರಿಗೆ ಲೆಟರ್ ಬರೀತೀನಿ, ಇಲ್ಲ ನಾನೇ ನಿಮ್ಗೆ ಕ್ರಮ ತಗೊಂತೀನಿ ಅಂತ ಹೇಳ್ಬೋದು ಸರ್. ಬರೆಯಂಗಿಲ್ಲ ಸರ್. ಒಬ್ಬ ಪ್ರಿನ್ಸಿಪಾಲ್ ನೀವು ಲೆಟರ್ ಬರೆದ ಆ ರೀತಿ ಏನಾದ್ರು ಪಬ್ಲಿಕ್ ಮಾಡಿಬಿಡ್ಬೇಕಾರ ಕಲ್ಯಾಣ ಕರ್ನಾಟಕದ ಒಂದು ಮೀಟಿಂಗ್ ಮಾಡಿದ್ ನಾನು ಯಾರ್ಯಾರಿದ್ದಾರೆ ಈಗ ಅವ್ರೇನ್ ಕ್ರಮ ತಗೊಂಡಿರೋ ಒಂದು 5 ಕಾಲೇಜಿಗೆ ಕಾಲ್ ಮಾಡಿ ಪ್ರಿನ್ಸಿಪಾಲ್ಗೆ ಕೇಳ್ತಾರೆ ನೋಡೋಣ. ಸೇಡಂ ಪ್ರಿನ್ಸಿಪಾಲ್ ಕೇಳಿ ಸರ್ ಏನ್ ಮಾಡಿದಾರೆ ಏನು ಕೇಳ್ರಿ ಸರ್. ಇಂಥ ಕಾಲೇಜ್ ಭಾಳ ಸರ್. ಸರ್ ಇವತ್ತು ಚಿಡುಗಪ್ಪ ಕಾಲೇಜ್ ಸರ್ ಸಮರ್ಥನೆ ಮಾಡ್ಕೊಂಡಾನ ಏನಂತ ಎಲ್ಲ ದಾಖಲೆಗಳು ನೋಡಿ. ಜೀವ ಬೆದರಿಕೆ ಬಿಡ್ರಿ ಗೆಸ್ಟ್ ನಿಮ್ಮ ಅಗೇನ್ಸ್ಟ್ SOPದಲ್ಲಿ ಏನಿದೆ ಅಂದ್ರೆ ಸಂಶೋಧನೆ ಅಂತಿಮ ಹಂತ ಇವೆಲ್ಲ ಇದೆ. ಸಂಶಯ ಬಂದ್ರೆ ಸರ್ ಅದ್ ಬಿಡಿ, ಈಗ ನಾನು ವೆರಿ ಸಿಂಪಲ್ ಆಗಿ ಬಿಡಿಸಿದ್ದೀನಿ. ಪ್ರಿನ್ಸಿಪಾಲ್ ಏನ್ ಹೇಳ್ತಾರೆ ಇವೆಲ್ಲ ಕೊಟ್ಟಾರ ಅವರು ಈ ಪ್ರವೇಶ ಸರ್ ಏನ್ ಪ್ರಿನ್ಸಿಪಾಲ್ ಹೇಳ್ತಾರೆ ನಿಮ್ಮ ಅಧಿಕಾರ ವ್ಯಾಪ್ತಿನ ಯೂಸ್ ಮಾಡಿ, ನಿಮ್ಮ ಅಧಿಕಾರನ ಯೂಸ್ ಮಾಡ್ಕೊಡಿ. ಓಕೆನಾ? ಆಗಲ್ಲ ಅಂತಂದ್ರೆ ನಿಮ್ಗೆ ಒಂದು ರಿಟರ್ನ್ ಲೆಟರ್ ಕೊಟ್ಬಿಡಿ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಹಂಗೆ ಮಾಡ್ತೀವಿ ಸರ್. ಈಗ ನಿಮ್ಮ ಎದುರೆ ಶಾಪುರ್ ಕಾಲೇಜ್ ಒಬ್ಬ HOD ಫೋನ್ ಯಾಕಂತಂದ್ರೆ ನಾವು ಆಯುಕ್ತರದ ಒಂದು ಡೈರೆಕ್ಷನ್ ಸರ್. ಈಗ ನೋಡಿ ಆಯುಕ್ತರು ಡೈರೆಕ್ಷನ್ ಇದೆ ಸರ್, ಆದ್ರೂ ನಿಮ್ಮ ನೇತೃತ್ವದಲ್ಲಿ ನೀವು ಅಲ್ಲಿ ಅವರು ಬಂದು ಅಧಿಕಾರ ಜೆಡಿಯವ್ರಿಗೆ ಏನಿದೆ ಒಂದ್ ಕೆಲಸ ಮಾಡೋಣ. ಅವ್ರು ಹೇಳ್ತಾರಲ್ರಿ, ಅವ್ರು ಹೇಳ್ತಾರಂದ್ರೆ ನನಗ್ ಬಂದು ಕಂಪ್ಲೇಂಟ್ ಕೊಡ್ತಾರ ಅವರು, ಇಲಾಖೆ ಆರ್ಡರ್ ಅದು. ನೀವು ಸಮಸ್ಯೆ ಬಗೆಹರಿಲಿಕ್ಕಂದ್ರೆ ನಮ್ಮ ಹಂತದಲ್ಲಿ ಕೊಡ್ತಾರೆ, ನೀವು ಬಗೆಹರಿಸ್ಲಿಕ್ಕಂದ್ರೆ ನೀವು ಆಗಲ್ಲ ಅಂತ ಹೇಳಿದ್ರೆ ಕಮಿಷನರ್ ಬರೀರಿ ಆ ಕಾಲೇಜ್. ಯಾವ್ದು ಹಂಗೆ ತಪ್ಸ್ಕೊತಾರೋ ಪ್ರಿನ್ಸಿಪಾಲ್ಗಳು ತಪ್ಸ್ಕೊಳಕತ್ತಾರ. ನಿಮ್ದು ಏನಿಲ್ರಿ ಪವರ್ ಇಲ್ಲಿ. ನೀವು ಒಬ್ಬ ಪೊಲೀಸ್ ಅಧಿಕಾರಿ ರೈಟ್ ಸರ್. ಒಂದು ಉದಾಹರಣೆ ರೀ, ಅಲ್ಲ ನೀವು ಹೇಳಕತ್ತಿರಲ್ಲ ಮಗ, ಒಬ್ಬ ಪೊಲೀಸ್ ಅಧಿಕಾರಿ ಸ್ಟೇಷನ್ದಾಗ ಹೊಡೆದವನು ಕಂಪ್ಲೇಂಟ್ ಕೊಡ್ತಾನ, ಹೊಡಿಸ್ಕೊಂಡವನು ಕಂಪ್ಲೇಂಟ್ ಕೊಡ್ತಾನ. ನೀವ್ ಎಲ್ಲಿ ಕಳಿಸ್ತೀರಿ? ಕೊಟ್ಟಿ ಕಳಿಸ್ತಿರಲ್ಲ FIR ಮಾಡಿ ಅಷ್ಟ ಪವರ್. ನೀವು ಇದನ್ನೇ ಹೆಡ್ ಆಫೀಸ್ ಕಳಿಸ್ತೀರಿ. ನಿಮ್ಮ ಕೂಡ ಏನ ನಮ್ಗೆ ವೈಯಕ್ತಿಕ ಜಗಳ
ನೋಡಿ ಸರ್ ಜನವರಿ ಏನಾದ್ರು ಒಂದ್ ನಿಮಿಷ. ಸರ್? ಜನವರಿ ತ್ರಾಸ ಆಗಿದೆ 31 ಸರ್ ಒಂದ್ ನಿಮಿಷ ಜನವರಿ 31ಕ್ಕೆ ಇಲಾಖೆ ಕರ್ಸ್ಕೊಂಡ್ರಲ್ಲ ಅದು ಫೇಕ್ ಅಂತ ಕಂಡ ಮೇಲೆ ರಿವ್ಯೂ ಮಾಡ್ರಿ ಅಂತ ಹೇಳಿದ್ರಿ. ಸಿನ್ನೂರು ಕಾಲೇಜ್ ರಾಜರೋಷ ಕಟ್ಟಿರ್ತಾರ, ದೇವದುರ್ಗ ಕಾಲೇಜ್ನಾಗ ಅದರ ಏನ್ ಸರ್ ಕಾಮ ಇದು? ಪ್ರತಿಯೊಂದು ನಾವು ಕಳಿಸಿದ್ದಾರೆ ಸರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಷ್ಟಾರ ಸರ್ ತುಂಬಿ ತುಳುಗ್ಲಾಕ ಸರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ ತುಂಬಿ ತುಳುಗ್ಲಾಕ ಸರ್ ನಾವು ಪರಿಚಯದಾರ ಕಂಪ್ಲೇಂಟ್ ಅದಾರ ನಿಮ್ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಏನಾಗ್ಯದ ಅಂತ ನನಗೆ ಅವ್ರು ಕೊಡ್ಬೇಕಾ ಕೊಡಬಾರ್ದು ಮಾಹಿತಿ ನೀವು ಕೊಟ್ಟೇ ಇಲ್ಲ ಅಂದ್ರ ನಾ ಏನ್ ಮಾಡ್ಯಾರ ಮತ್ತೆ ಕಂಪ್ಯೂಟರ್ ರೈಸ್ ಮಾಡ್ತೀನಿ ಸಿಡಮ್ ಕಾಲೇಜ್ ಅಲ್ರಿ? ಹೇಳಿ ಸರ್ ಸಂಜೆ ಸರ್ ನೋಡ್ಬೇಕಾ ಕೊಡ್ಬೇಕಲ್ಲ ಸರ್, ಯಾಕೆ ಕೊಡಕ್ಕೆ ಸರ್, ಎಷ್ಟು ಕೊಡಬೇಕಲ್ಲ ಅಂತಂದ್ರೆ? ಏನ್ ಆಕ್ಷನ್ ತಗೊಂಡಿ ಏನ್ ಮಾಡಿದ್ರೆ ಸುಮ್ಮನೆ ಏನ್ ಕಂಪ್ಲೇಂಟ್ ಕೊಟ್ಟು ನನಗೆ ಹೋಗಲ್ಲ. ಈಗ ಇಷ್ಟೇ ಸರ್ ಯಾಕೆ ಕಂಪ್ಲೇಂಟ್ಗಳು ಒಂದೇ ಅಂತ ಅಷ್ಟು ನೀವು ರಿಪ್ಲೈ ನನಗೆ ಏನು ಕೊಡದೇ ಇರೋದು ಇಷ್ಟ ನಾ ಇಷ್ಟ ಮಾಡಿ ನೀವು ವರ್ಕ್ ಅಂತ ಕೊಟ್ಟಿರಿ ಅಲ್ಲ ನಾನೇ ನಿಮ್ಗೆ ಸಿನ್ನೂರು ಕಾಲೇಜ್, ಸಿಕ್ತಾಪುರ, ಸೂಪರ್ ಕಾಲೇಜ್, ಗುಡಿ ಈಗ ಕಾಲೇಜ್, ಶಾಪುರ್ ಕಾಲೇಜ್ ಕೇಸರ್ ಕಾಲೇಜ್ ಕರ್ಸಿ. ಅವ್ರು ಏನ್ ಸರ್, ಮಾಡ್ತಾರೆ? ನೀವು ಹೇಳ್ರಿ ಈಗ ನಾನು. ಕೇಸರ್ ಕಾಲೇಜ್ ಕರ್ಸಿ. ಯಾಕಂದ್ರೆ ಇವ್ರು ಪ್ರತಿಯೊಂದು ಲೆಟರ್ ನಾವು ಕಳಿಸಿ ಸರ್ ಕಳಿಸಿ ಏನ್ ಕೊಡತಾನ ಸಿದ್ದಪ್ಪ ಸರ್ ಏನು ಕೊಡಲ್ಲ ನೀವು ಎಸ್ಒಪಿ ಅಂತ ಹೇಳ್ತೀರ ಸರ್. ಯಾವುದೋ ಲೆಟರ್ ಇಟ್ಕೊಳ್ಳಲ್ಲ ಸರ್ ನೀವು ಒಂದು ಸೆಕೆಂಡ್ ನೀವು ಪದೇ ಪದೇ ಎಸ್ಒಪಿ ಅಂತ ಹೇಳ್ತಾರಲ್ಲ ಒಂದು ನಮ್ಮ ಕಾಲೇಜ್ SOP ಅಂತ ಹೇಳ್ತಾರಲ್ಲ, ಹೋಗ್ತಾರೆ. ನಿಂದ್ರಿ. ಶಾಪುರ್ ಕಾಲೇಜ್ ಸಿದ್ದಪ್ಪ ಸರ್ ಎಸ್ಒಪಿ ಏನ್ ಮಾಡ್ಯಾನ ಇಷ್ಟೇ ಕೇಳ್ತಾರೆ ಕನ್ಫರ್ಮ್ ಆಗಿ ಎಚ್ಒಡಿ ಹಚ್ಚಲ್ಲ ಅಲ್ಲಿರೋರಿಗೆ ಅಲ್ಲಿರೋ ಎಚ್ಒಡಿಗಳಿಗೆ ಫೋನ್ ಹಚ್ಚಲ್ಲ ನಿಮ್ಮೆದ್ರೆ ಯಾರಿಗೆ ಅಲ್ಲಿರೋ ಎಚ್ಒಡಿಗಳಿಗೆ ತಗೊಳ್ಳಿ ಸರ್ ಇಷ್ಟು ಕಾಲೇಜ್ ಮೆಂಬರ್ ಅಂತ ಕೇಳಿದ್ರೆ ಕಮಿಟಿ ಮಾಡಿಲ್ಲ ಅಂದ್ರೆ ಕಮಿಟಿ ಮಾಡಿ ಅಂತ ಹೇಳಿ ಮಾಡಿಲ್ಲ ಕಂಪೇರಿ ಪವರ್ ಕೊಟ್ಟಿಲ್ಲ ಅಲ್ಲಿ ಗೈಡ್ಲೈನ್ಸ್ ಸಹಿ ಮಾಡಿ ಅಂತ ಹೇಳ್ತಾರಂತ. ಇಷ್ಟು ಕಾಲೇಜ್ ಅಂತೂ ಮುಚ್ಚಿಬಿಟ್ಟ ನೋಡ್ರಿ ಕೈಗಳು. ಸರ್ ನಿರ್ವಹಣೆ ಆಡಳಿತ ಸಹಿ ಮಾಡಿ. ಹೆಸರು ನೋಡ್ಲೆ ಶಂಕರಂ ಪಾಟೀಲ್ ಸಹಿ ಮಾಡಿಲ್ಲ ಗುರುಗಳೇ ನಾನು ಅಂತೀನಿ ಈಗ ಬೆಸ್ಟ್ ಅಂದ್ರೆ ಇವು ಪ್ರಿನ್ಸಿಪಾಲ್ರು ಈ ತರ ಜವಾಬ್ದಾರಿಯಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಎಷ್ಟೊಂದು ಪ್ರಿನ್ಸಿಪಾಲ್ಗಳಿಗೆ ನಾವು ಇದು ಮಾಡಕ್ಕೆ ಬೆಟರ್ ನಾನು ಹೆಡ್ ಆಫೀಸ್ನಾಗೆ ತನಿಖೆ ಆಗಲಿ ಸರ್, ನಿನ್ನೆ ನೀವು letter ಕೂಡ ನಾವು ಮಾಡ್ತೇವೆ. ನಾವೇ ಲೆಟರ್ ಕೊಟ್ಟಿವಿ ಎಷ್ಟು ಲೆಟ್ರು ಈಗ ಆಯುಕ್ತರಿಗೆ ನೀವು ಲೆಟರ್ ಕೊಟ್ಟಿದ್ರೆ ಸರ್ ಆಕ್ಷನ್ ತಗೊಂತಾ ಇಲ್ಲ ಯಾರು ನೀವು ಯಾವುದು ನೀವು ಈ ಪ್ರಿನ್ಸಿಪಲ್ಸ್ ಸೀರಿಯಸ್ ಈಗ ನೀವು list ಕೊಟ್ಟಿರಲ್ಲ ಅದು. ಮೊನ್ನೆ ಕೊಟ್ಟೋಗಿದ್ದು ಇವನು. ಮನೆ 63 ಕಾಲೇಜ್ ಹೌದು 63 ಅದಾರ. ಯಾದಗಿರಿ ಕಾಲೇಜ್ಗಳಿಗೆ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ ಹಾಕಿ ಆಯುಕ್ತರಿಗೆ ಹಾಕಿ ಈಗ ಎರಡು ಡಿಸ್ಟ್ರಿಕ್ಟ್ ಬಂದಿ ಸರ್ ನೀವು ಸೀರಿಯಸ್ ಆಗಿ ಪ್ರಿನ್ಸಿಪಲ್ಸ್ ಕ್ರಮ ತಗೊಂಡಿಲ್ಲ ಅಂತ ಹೇಳಿ ನೀವೇನಾದ್ರೂ ಇಂಥ ಪ್ರಿನ್ಸಿಪಲ್ಸ್ ಮೇಲೆ ಈಗ ಮೊನ್ನೆ ವಿಷಯ ಮಾಡಿ ಹೇಳಿದ್ದೀನಿ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆಕ್ಷನ್ ಈಗ ಕೊಟ್ಟಿರಿ ಈಗ ಒಂದು ನಿಮಿಷ ಇವ್ರ ಮೇಲೆ ಬರೀ ಈಗ ಒಂದು ನಿಮಿಷ ನೀವು ಇಷ್ಟೊತ್ತು ಹೇಳಿದ್ರಿ ನಮಗೇನು ಅಧಿಕಾರ ಇಲ್ಲ ಅಂತ ಹೇಳಿ ಏನು ಇದು ಒಂದ್ ನಿಮಿಷ ಸರ್ ನೀವು ಅಧಿಕಾರ ಇಲ್ಲ ಅಂತ ಹೇಳಿದ್ಮೇಲೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್ ಒಂದ್ ನಿಮಿಷ SOP ಅವರು ಫಾಲೋ ಮಾಡ್ಬೇಕಂತ ಹೇಳಿ ಅಧಿಕಾರ ಇಲ್ಲ ಅಂದಾಗ ನೀವು VC ಮಾಡಿದ್ರಲ್ಲ ಸರ್ ಅದ್ರ ಡೈರೆಕ್ಷನ್ ಕೊಟ್ಟಿದ್ರಲ್ಲ ಸರ್ ಅದ್ರ ಮೇಲೆ ಅವ್ರು ಕ್ರಮ ತಗೊಂಡಿಲ್ವಲ್ಲ ಅವ್ರು ತಗೊಂಡಿಲ್ಲ ಇನ್ನ ಸರ್ ಪ್ರಿನ್ಸಿಪಲ್ ಇನ್ನು ಕ್ರಮ ತಗೊಂಡಿಲ್ಲ ನಿಮಗೆ ಅಧಿಕಾರ ಇಲ್ಲ ಅಂದಿದ್ರೆ ನೀವು VC ಮಾಡಂಗಿರ್ಲಿಲ್ಲ ಫಸ್ಟ್ ಥಿಂಗ್ ಕರೆಕ್ಟ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್ ನೀವು ಅವರು ಲೆಟರ್ ಅವ್ರಿಗೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಗೆ ಬರ್ದಿರ್ಬೋದು ಪ್ರಿನ್ಸಿಪಲ್ ಫಾಲೋ ಮಾಡಿಲ್ಲ ಅಂತಂದ್ರೆ ನಿಮಗೆ ಬರುತ್ತದು ಕರೆಕ್ಟಾ ಈಗ ಪ್ರಿನ್ಸಿಪಲ್ಸ್ ಯಾರಾದ್ರೂ ತಪ್ಪು ಮಾಡಿದ್ರೆ ಫಸ್ಟ್ ಡೈರೆಕ್ಟ್ ನೀವೇ ಕಲ್ಪ್ರಿಂಟ್ ಅಧಿಕಾರ ಹೇಳೋದು ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ಇಲ್ಲಿ ನೋಡಿ, ಈಗ ಪ್ರಿನ್ಸಿಪಲ್ಸ್ ಯಾರು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಡೈರೆಕ್ಟ್ ಆಯುಕ್ತರು ಬರಲ್ಲ ಡೈರೆಕ್ಟ್ ನಿಮಗೆ ಬರುತ್ತೆ ಸರ್ ನಾವು ಅರ್ಥ ನಾನು ಕ್ರಮ ತಗೊಳ್ಳೋದು ಹೇಳ್ತಾ ಇದ್ದೀನಿ ಸರ್ ಈಗ ನಾವು ಏನಾರ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಕಮಿಷನರ್ ನಾವು ಈಗ ಇಷ್ಟ ಜನ ಏನು ಇದಾರೆ UGC ಕ್ವಾಲಿಫೈಡ್ Direction ಕೊಡ್ಬೋದು ನಾವು. ಹೇಳ್ತೀನಿ ಕೇಳಿ ಸರ್ ಸರ್ ನಿಮ್ಮ ಹಂತದಲ್ಲಿ ಬಗೆಹರಿಸಿಕೊಳ್ಬೇಕಂತ ಪ್ರಿನ್ಸಿಪಲ್ ಮೇಲೆ FIR ನಿಮ್ಮ ಮಾಡ್ಬೋದು ಹಂತದಲ್ಲಿ ನಿಮ್ಮ ಸೊಪ್ಪಿದಾಗ ಎಲ್ಲದ ಸುಮ್ಮನೆ ಓದಲ್ಲ ಏನಿಲ್ಲ ಯಾಕೆ ಹೆಸರು ಇಲ್ಲದು ನಮ್ಮ ಹಂತದಲ್ಲಿ ಅಂತ ಸರ್ ಒಂದ್ ನಿಮಿಷ ಹೌದ್ರಿ ಒಂದ್ ನಿಮಿಷ ತಡಿ ಸರ್. ಫಸ್ಟ್ ಸೊಪ್ಪಿ ಓದ್ರಿ ಕಡೆ. ಸರ್ ಫಸ್ಟ್ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಕೊಡ್ಬೇಕು ಆಮೇಲೆ JD ಕೊಡ್ಬೇಕ್ರಿ ಅದು ಮೊದಲಿತ್ರಿ ಗುರುಗಳೇ, ಇಷ್ಟು ಯಾರಿಗೂ ಗೆಸ್ಟ್ ಫ್ಯಾಕಲ್ಟಿ ನೋಟಿಫಿಕೇಶನ್ ಇತ್ತು ಸರ್ ಹಂಗೆ ಹೇಳ್ಬೇಡ್ರಿ ಸರ್ ಸರ್ ಒಂದ್ ಸೆಕೆಂಡ್ ನೀವು ಅದನ್ನೇ ಹೇಳ್ತಾ ಇದ್ದೀರಿ ಸರ್, ಕಡೆ ಗುರುಗಳೇ, ಸಿದ್ಧ ಸರ್ ಯಶೋಪಿದಾಗ ಸರ್ ಒಂದ್ ಸೆಕೆಂಡ್ ಅವ್ರ ಹಂತದಲ್ಲಿ ನಿಮಗೆ ಪ್ರಶ್ನೆ ಜಿನ್ನೇಷನ್ ಕಳಿಸ್ತಿರಲ್ಲ ಕಾಲೇಜಿಂದ ಪ್ರಿನ್ಸಿಪಾಲ್ ಜಿನೇಶ್ ಕಳ್ಸಕ್ಕ ನಮ್ಮ ಉದಾಹರಣೆ ಗುಲ್ಬರ್ಗ ಯೂನಿವರ್ಸಿಟಿ ಜಿನಿ ಕಳಿಸ್ಯಾರ ಜಿನಿನು ಕೊಡ್ತಾರೆ ಊರಿನ ಸಿಗ್ನೇಚರ್ ಜಿನಿನ್ ಬರ್ತದ ಸ್ಪೆಸಿಫಿನ್ ಸೀಲ್ ಬರ್ತದ ಸ್ಪೆಸಿಫಿನ್ ಇದ್ದವ್ರು ಎಷ್ಟು ಜನ ಶಾಪುರದಾಗ ಬೇಕಾದ ಬಿಡ್ರಿ ಅವ್ರು. ತಡ್ರಿ ಒಬ್ಬ ಸರ್, official ಒಂದು ಮೊನ್ನೆ ಬಂದಾಗ ಸರ್ ನೆನಪಾಡದಲ್ಲಿ ನಿಮ್ಗೆ ಕೊನೆಗೆ ಹೋಗೋ ಒಂದು ಮಾತು ಹೇಳಿದ್ರು ಸರ್ ನೀವೇ ಕಾಲೇಜ್ ವಿಸಿಟ್ ಮಾಡ್ರಿ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ರಿ ಸರ್ 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 ಸ್ಪೆಸಿಫಿನ್ ಸಿಗ್ಲಿಲ್ಲ ಅಂದ್ರೆ ಇದೇ ಚಾಲೆಂಜ್ ಮಾಡೋಂಗಿಲ್ಲ ಸರ್ ನಿಮ್ಗೆ ನೀವು ಬರೋ ಖರ್ಚು ವೆಚ್ಚ ನಾ ಕೊಡ್ತೀನಿ ಅಂತ ನೋಡಿ ಅದಕ್ಕೂ ರೆಡಿ ಇದೀವಿ ಸರ್ ನಾವು. ಸ್ಪೆಸಿಫಿನ್ ಇದ್ದು ಹೆಂಗು ನೀವು ಮುಂದುವರಿಸ್ತೀರಿ ಹೇಳ್ರಿ ನನಗೆ ಉತ್ತರ ಕೊಡ್ರಿ ನೀವು ಕೊಪ್ಪಳಕ್ಕೆ ಬರ್ತೀರ ಅಂತ ಸುದ್ದಿ ಕೇಳಿ ಇನ್ನ ಏನ್ ಬೇಕು? ಕಮಿಷನರ್ ಬರೀ ನೀವು ಬರ್ಕೊಡಕ್ಕೆ ಸರಿ ಸರ್, ನೀವು ಸರ್, ಬರೇ ನಾ ರಿಕ್ವೆಸ್ಟ್ ಗೊತ್ತೈತಿ ಈಗ ಸರ್, ನಿಮ್ಗೆ. ಒಂದ್ ನಿಮಿಷ. ಸಂಘರ್ಷ ಸರ್. ನೀವು ಬರೇ ಕೊಪ್ಪಳಕ್ಕೆ ಫೇಕ್ ಬರ್ತೀರ ಅಂತ ಅಲ್ಲ ಸುದ್ದಿ ಕೇಳಿ ಕೊಪ್ಪಳದಾಗ ಎಷ್ಟು ಅಲರ್ಟ್ ಆಗ್ಯಾರ ಗೊತ್ತಾ ಸರ್
ಸರ್ ಎಲ್ಲಾ ಕಾಲೇಜಿನ ಫೇಕ್ ಇದ್ದಾರೆ ಕಾಲೇಜ್ ಬಂದಿಲ್ಲ ಕಮಿಷನರ್ ಎಷ್ಟು ಖುಷಿ ಆಯ್ತು ಸರ್ ಬೇರೆ ಬರ್ತೀರಿ ಅಂತ ಸುದ್ದಿ ಕೇಳಿ ಯಾಕೆ ಕೆಟ್ಟರ ಆಗ್ಬೇಕಂತ ಎಷ್ಟು ನಮ್ಮ ಗೋಲ್ಮಾಲ್ ಸರ್ ಎಲ್ಲ ನಮ್ಮ ಗೋಲ್ಮಾಲ್. ಒತ್ತಡ ನಿಮಗ ಆಗ್ತಂದ್ರ ಬಹಳ ಬೇಜಾರಾಗ್ಬಿಡ ಸರ್ ನಿಮ್ಗೆ ಕಾಲಕ್ಕೆ ಸಾಕಾಗ್ಯದ ಅಂತೇಳಿ ಶಾಪರ್ ತಲೆ ಕಳಿಸ್ಬಿಡಿ ನಿಮಗೆ ಎರಡು ಕಡೆಯಿಂದ ನಾವ್ ನಿಮ್ಗೆ ಯಾಕೆ ಎರಡು ಕಡೆಯಿಂದ ಬೇಕಾದ್ರೆ ಪ್ರೆಷರ್ ಇದೆ. ನೀವು ನಮಗ ಸರ್, ಎರಡು ಕಡೆ ನೀವು ಸರ್ ಒಂದ್ ನಿಮಿಷ ಎರಡು ಕಡೆ ಎರಡು ಕಡೆ ಅಂತಂದ್ರೇನು ಇದು ಡೈರೆಕ್ಷನ್ ಪ್ರಕಾರ ನಾವು ಹೆಚ್ಚಿಗೆ ನಾವು ಏನೇನು ಮಾಡ್ಲಿಕ್ಕೆ ಹೋದ್ರೆ ಕಮಿಷನರ್ ನಮಗೆ ಫೋನ್ ಮಾಡ್ತಾರೆ. ಹೀಗಿದೆ ನನಗೆ ಅಧಿಕಾರದ ವ್ಯಾಪ್ತಿ ನೀವು ತಿಳ್ಕೊಂಡು ಸರ್ ಅಲ್ಲಿನೂ ಬೇಕ್ರೆ ಸರ್ ನಿಮ್ಮ ವ್ಯಾಪ್ತಿಯೊಳಗಿರೋ ಅಧಿಕಾರದಾಗ ಮಾಡ್ರಿ ಎಷ್ಟು ಡೈರೆಕ್ಷನ್ ಕೊಡ್ಬೋದು ಪ್ರಿನ್ಸಿಪಲ್ ಅಂಜಿಕೆ ಹಾಕಷ್ಟು ಮಾಡ್ಬೋದು ಅಷ್ಟು ಮಾಡಿ ಅದನ್ನ ಮಾಡಿ ಸರ್ ನೀವು ಅನುಭವ ನಿಮ್ಮ ಮೇಲೆ ನಾನು ನಿಮ್ಮ ಹೆಸರನ್ನ ಕಮಿಷನರ್ ಬರಿತೀನಿ ಅಂತ ಅನುಭವ ಇಷ್ಟ ಅನುಭವ ಸರ್ ಅಷ್ಟೇ ಮಾಡ್ರಿ ಗುರುಗಳೇ ಕ್ರಮ ನೀವೇನು ಅಲ್ಲಕತ್ತೀರಿ ಕ್ರಮ ಅಂತ ಅಲ್ಲಕತ್ತಿರಲ್ಲ ಅದು ಬರೋಣ ಅಂತ ನಾನು ಸರ್ ನೀವು ಮಾಡ್ಬೇಡ ಕ್ರಮ ಬರೀರಿ ನೀವು ಅವ್ರಿಗೆ ಬರೀರಿ ಸರ್ ಡೈರೆಕ್ಷನ್ ಮಾಡ್ಬೋದು Direction ನೀವು ಪ್ರತಿಯೊಂದು ಲೆಟರ್ನು ಬರ್ದೀವಿ ಎಲ್ಲನೂ ಇವ್ರಿಗೆ ತೋರಿಸ್ಬೇಕಂದ್ರೆ ಖಾಸಗಿ ನೀವು ಹಾಕ್ತೀವಿ ತಗೊಳ್ಳಿ ನೀವು ಆ ಕೊಟ್ಬಿಡಿ ತೋರ್ಸಿ ಸರ್ ನಮ್ಗೆ ಅವಾಗ ವಿಶ್ವಾಸ ಬರುತ್ತೆ ನಮಗೆ ಇಲ್ಲ, ಇಲ್ಲ. ಕೆಲಸ ಆಗ್ತಿಲ್ಲ ಈಗ suppose ಸರ್, ಒಂದ್ ಒಂದ್ ನಿಮಿಷ ಇಲ್ಲಿ ಯಾಕೆ ಸರ್ ಅವ್ರು ಬರ್ದಿದ್ರು? ಸರ್ ಒಂದ್ ನಿಮಿಷ ಇರಿ ಹೇಳು. ಈಗ ನೀವು ಅವ್ರಿಗೆ ಏನ್ ಲೆಟರ್ ಕೊಟ್ಟಿದ್ದೀರಾ ಏನ್ ಮಾಡಿದಿರಲ್ಲ ಸರ್ ಈಗ ಅಷ್ಟು ಲೆಟರ್ ಇವ್ರಿಗೆ ಕೊಟ್ಟಂದ್ರೆ ಸಪೋಸ್ ಏನಾದ್ರು ಅದರಿಂದ ಸೀರಿಯಸ್ ಕ್ರಮ ತಗೊಂಡಿಲ್ಲ ಅಲ್ಲಿ ಹೋಗಿ ಕೈ ಹಾಕಿ ಒಂದು ಸಾಹಿತ್ಯ ಕೊಡ್ತಾರೆ ಅಲ್ಲೂ ಆಗಿಲ್ಲ ಅಂತಂದ್ರೆ ಈಗ 63 ಪ್ರಿನ್ಸಿಪಾಲ್ ಬರ್ದಿದ್ದ ಲೆಟರ್ ಇಲ್ಲ ಸರ್ ಈಗ ಐತ್ರಿ ಒಂದು ಕಾಪಿ ಇಲ್ಲ ಸರ್ ಅದಾದ ಮೇಲೆ ಇಲ್ಲ. ಗುರುಗಳೇ ಒಂದು ಇದನ್ನ ಕಂಪ್ಲೇಂಟ್ ನಿಮ್ಗೆ ಕೊಟ್ಟೋಗಿದ್ದು ಸಿಂಧೆ ಸರ್ ಒಂದು ಸೆಕೆಂಡ್ ನಿಮ್ಗೆ ಕೊಟ್ಟೋಗಿದ್ದು ಸರ್ ಹ್ಮ್. ನಾನು ಕಳಿಸಿದ್ದು ಮಾಹಿತಿ ಇದು ಓದಿಕೊಂಡೆ ಗೊಪ್ಪಾದೆ ಮಾಡಿ ಸರ್ ಎಷ್ಟು ದಿನ ಆಯ್ತು ಇದು ನಾನು ಕಳಿಸಿದ್ದು ಕಾಪ್ ನೀವು ಇದ್ರ ಪುತ್ರ ಈಗ ಕಳಿಸಿದ ಎಷ್ಟು ದಿನಕ್ಕ ಇದ್ರ ಮೇಲೆ ಏನು ಟ್ರಾನ್ಸ್ಫರ್ ಕ್ರಮ ಕೈಗೊಂಡಾರ ಅಂತ ಕೇಳಿದೆ ನಾನು ನಿಮ್ಗೆ ಇಷ್ಟು ಸರ್ ಹೇಳಿದ್ರು ಇದನ್ನ ಸೀರಿಯಸ್ ಆಗಿ ಮಾಡಿದ್ರೆ ಮುಗಿತ ಸರ್ ನಾವ್ಯಾಕೆ ನಿಮ್ ಕೂಡ ಒದೆಯಾಡೋದ್ರಲ್ಲಿ ಜಗಳ ಏನ್ ಬರ್ತಿಲ್ಲ ಸರ್ ನಮ್ಗೆ ಈಗ ಅವರು ಮೇಡಮ್ ಒಂದು ತಿಂಗಳು ಲೀವ್ ಹಾಕಿದ್ರು ಆ ಶಾಪುರ್ ಕಾಲೇಜ್ದು ಲೆಟರ್ಗಳು ಹೋಗಿಲ್ಲ ಈಗ ಹೋಗ್ತಾವ ಸರ್ ನಿಮ್ಗೆ ನೋಡಿ, ಯಾಕೆ ಈಗ ಬರಕತ್ತೀನಿ ಪದೇ ಪದೇ ಗಮನಕ್ಕಂದ್ರ ಸಿದ್ದಾಪ್ ಸರ್ ಬಗ್ಗೆ ಎಲ್ಲ ಅವು ಹೋಗ್ಯಾವ್ರಿ ಅವರು ಒಂದು ತಿಂಗಳ ಶಿಶುಪಾಲ ಏನು ಮಾಡಿಲ್ಲ ಸರ್ ಅವ್ರು ಏನು ಮಾಡಿಲ್ಲ ನೀವು ಕಳಿಸಿದ್ದಾದ ಇನ್ಚಾರ್ಜ್ ಯಾರಾದ್ರೂ ಇರ್ತಾರಲ್ಲ ಕಾಲೇಜಿಗೆ ಆದಲ್ಲ ಸರ್ ನೀವು ಕಳಿಸಿದ್ದು ನಿಮ್ದು ರಜೆ ಅವ್ರು ಅಟೆಂಡ್ ಮಾಡ್ತಾರೆ ಅವ್ರು ಮಾಡೋ ಸರ್ ನೀವು ಎರಡು ಮೂರು ಕಾಲೇಜ್ ವಿಸಿಟ್ ಮಾಡ್ಬಿಟ್ಟು ಎಲ್ಲ ಕಾಲೇಜ್ ಬೇಡ ಅಲರ್ಟ್ ಆಗಿ ಅಂದ್ರೆ ಕೇಳಿ ಅದರಲ್ಲಿ ಮಾಡಿ ವಿಡಿಯೋ ಮಾಡಿ ಒಂದೆರಡು 4 ಕಾಲೇಜ್ ವಿಸಿಟ್ ಮಾಡ್ಬಿಡಿ ಸರ್ ಆಯ್ತು ಮುಗಿತಲ್ಲ ನಾಳೆ ಮಾಡೋಣ ಶಾಂತಪ್ ಸರ್ ಮಾಡೋಣ ಕೊಡು ಇವತ್ತು 4 ಕಾಲೇಜ್ ವಿಸಿಟ್ ಮಾಡ್ಬಿಡಿ ನಾಳೆ ನಾಲ್ಕೇ ಸಾಕು ಸರ್ 4 ಮಾಡಿ ಜೆಡಿ ಅವ್ರು ಬರ್ತಾರಂತ ಸುದ್ದಿ ಗೊತ್ತಾಗ ಎಲ್ಲ ಅಲರ್ಟ್ ಆಗ್ತಾರೆ ಈಗ 6 ಡಿಸ್ಟ್ರಿಕ್ಟ್ ಅಂತಂದ್ರೆ ಒಂದೊಂದು ಡಿಸ್ಟ್ರಿಕ್ಟ್ ಒಂದೊಂದು